ಸೊ ಅದೇ ರಿಷಿಕೇಶಕ್ಕೆ ಬಂದಿದ್ದೀವಿ. ರಿಷಿಕೇಶಲ್ಲಿ ಎಕ್ಸಾಕ್ಟ್ ಆಗಿದ್ದೀವಿ, ಹೋಗಿದ್ದೀವಿ ಮೇಲೆ ಅದೆಲ್ಲ. ಸೊ ನಾವು ಇಲ್ಲೊಂದು ರೂಮ್ ತೊಗೊಂಡಿದ್ದೀವಿ. ಇಟ್ಸ್ ಆ್ಯಕ್ಚುಲಿ ಲೈಕ್ ಫಾರ್ 4 people 1200. ಸೊ ಐ ಆಮ್ ಶೋಯಿಂಗ್ ಅದೇ ಶೋ ರೂಮ್ ತೋರಿಸ್ತೀನಿ. ಕಿಟಕಿ ಇರುತ್ತೆ, ವಾಶ್ರೂಮ್ ಇರುತ್ತೆ. ಸೊ ಇವಾಗ ಕಂಟಿನ್ಯೂಸ್ ಆಗಿ ಬಸ್ಸಲ್ಲಿ ಅದು ಜೀಪಲ್ಲಿ ಕೂತ್ಕೊಂಡು ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ಆಚೆ ಕಡೆ ಹೋಗಿ ಏನಾದರೂ ತಿನ್ಕೊಬಂದು ನಾಳೆಗಿನ್ನ ಏನೇನು ಪ್ರಿಪೇರ್ ಮಾಡಬೇಕಂತ ಪ್ಲ್ಯಾನ್ ಮಾಡಿ ಮುಗಿಸ್ಬೇಕಪ್ಪ. ಅದೋಗಿ ಫುಲ್ಲು ತಲೆನೋವು. ನೋಡೋಣ ಏನಾಗುತ್ತೆ ಅಷ್ಟೊತ್ತಿಗೆ ಅಂತ. ಏನೋ ಅಲ್ಲಾಗೂ ಸಿಗೋಣ. ಆ್ಯಕ್ಚುಲಿ ಇವಾಗ ಏನು ಸೀನ್ ಅಂದರೆ, ಸೊ ರಿಷಿಕೇಶಕ್ಕೆ ಬಂದಿದ್ದೀವಿ. ರಿಷಿಕೇಶಕ್ಕೆ ಬಂದುಬಿಟ್ಟು ನನ್ನ ಜೊತೆ ಇರೋ ಫ್ರೆಂಡ್ಸ್ ಎಲ್ಲ ಹೌದು ಬಂದುಬಿಟ್ಟು ನಾಳೆ ಬೆಳಗ್ಗೆ ವಾಪಸ್ ಹೋಗ್ತಿದ್ದಾರೆ. ಸೊ ನಾನು ಇಲ್ಲೇ ಇನ್ನೂ 2 ದಿವಸ ಇರೋಣ ಅಂತ ಪ್ಲ್ಯಾನ್ ಮಾಡಿ ನಾನು ಇವಾಗ ಡಾರ್ಮೆಟ್ರಿ ನೋಡೋಕೆ ಹೋಗಿದ್ದೆ. ಡಾರ್ಮೆಟ್ರಿ ಬೆಡ್ಡು ಆ್ಯಕ್ಚುಲಿ 500 ಅಂತ ಹೇಳೋದು. ಸೊ ಸಂಡೇ ಅಂತ. ಆಮೇಲೆ ಮಂಡೇ ಮತ್ತು ಟ್ಯೂಸ್ಡೇ 2 ದಿವಸನೂ ಸೇರಿ ಲೈಕ್ ಈಚ್ ಡೇ 400 ಬೀಳುತ್ತೆ. ಸೊ ಸಂಡೇ 500. ಸೊ ಇನ್ನು ಮಂಡೇ ಟ್ಯೂಸ್ಡೇ 400 ಅಂತ ಹೇಳೋದು. ಸೊ ಇಟ್ ಈಸ್ ಲೈಕ್ ಫುಲ್ಲಿ AC. ಚೆನ್ನಾಗಿದೆ ರೆಸಾರ್ಟು. ಲೈಕ್ ರೆಸಾರ್ಟ್ ಅಂದರೆ ಬಿಲ್ಡಿಂಗ್ ಚೆನ್ನಾಗಿದೆ, ಒಳಗಡೆ ಎಲ್ಲ ಮಸ್ತಾಗಿತ್ತು. ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಕೇಳೋಕೆ ಹೋಗಿದ್ದೆ ನಾನು. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ರೈಲ್ವೆ ಸ್ಟೇಷನಿಂದ 4 to 5 kilometers. ಸೊ ನಾವು ಅಲ್ಲಿ ಎಳೆದು ಪ್ಯಾಕ್ ಮಾಡಿದ್ದು ರೈಲ್ವೆ ಸ್ಟೇಷನ್ ಹತ್ರ. ಸೊ ಇವಾಗ ನಾಳೆ ಹೌದಲ್ಲ ರೈಲ್ವೆ ಸ್ಟೇಷನ್ ಕಳಿಸ್ಬಿಟ್ಟು ಅಲ್ಲಿಂದ ನಾನು ಬ್ಯಾಗ್ ಎತ್ಕೊಂಡು ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದುಬಿಟ್ಟು ರೆಡಿಯಾಗಿ ಆಮೇಲೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ದಿಸ್ ಈಸ್ ವಾಟ್ ಪ್ಲ್ಯಾಂಡ್. ಇವಾಗ ನಾನು ನಡೀತಿದ್ದೀನಿ ರೋಡಲ್ಲಿ, ಯಾವುದೂ ಇಲ್ಲ. ಸೊ ರಿಷಿಕೇಶ್ ಈಸ್ ಲೈಕ್ ಡಿಫ್ರೆಂಟ್ ಫೀಲ್, ಡಿಫ್ರೆಂಟ್ ವೈಬ್. ಇಟ್ಸ್ ಲೈಕ್ ಮೋಸ್ಟ್ಲಿ ಕೈಂಡ್ ಆಫ್ ಲೈಕ್ ಪೀಸ್ಫುಲ್ ಥಿಂಗ್. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ಲರ್ನ್ ಯೋಗ ಎವ್ರಿಥಿಂಗ್. ಸೊ ಅದಕ್ಕೆ ಇವಾಗ ತಿರ್ಗಾ ಅವ್ರನ್ನ ಮೀಟ್ ಮಾಡೋಕೆ ಹೋಗ್ತಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ತಿಂದ್ಬಿಟ್ಟು ಮಲ್ಕೋಬೇಕು. ಆ್ಯಕ್ಚುಲಿ ಇವಾಗಲೇ 11 ಗಂಟೆ ಆಗ್ತಿದೆ. ಹೌದು ಸುತ್ತಕ್ಕೆ ಹೋಗಿದ್ದಾರೆ, ಎಲ್ಲಿ ಸುತ್ತಕ್ಕೆ ಹೋಗಿದ್ದಾರೆ ಏನಂತ ಗೊತ್ತಿಲ್ಲ. ಸೊ ಅದಕ್ಕೆ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡಿ ಅಲ್ಲಿಂದ ರೂಮ್ಗೆ ಹೋಗ್ಬಿಟ್ಟು ತಿಂತಾರ ಇಲ್ಲ ಅಂತ ಕೇಳ್ಬಿಟ್ಟು ತಿಂದ್ಬಿಟ್ಟು ಮಲ್ಕೋಬೇಕು. ಸೊ ನೋಡಿ ರೋಡ್ ಹೆಂಗಿದೆ. ಸೊ ಹಿಂಗೆ ಹೋಗ್ತಾಯಿದ್ದೀನಿ. ಇಟ್ಸ್ ಲೈಕ್ ಫುಲ್ಲಿ ನೋ ಒನ್ ಈಸ್ ಅಲೋನ್. ನೋಡೋಣ ಮುಂದೆ, ಓಕೆನಾ? ಸಿ ಇದು ಎಲ್ಲಿ ಹೋಗ್ತಿದ್ದೀವಿ ಏನಂತಲೇ ಗೊತ್ತಿಲ್ಲ. ಕಲ್ದೋಗ್ಬಿಟ್ಟಿದ್ದೀವಿ. 12 ಗಂಟೆ ಆಗ್ತೈತೆ. ಯಾವ್ದು ರೋಡ್ಗೆ ಹೋಗಬೇಕು, ಯಾವ್ದು ರೋಡ್ಗೆ ಬಂದ್ವಿ, ಹೆಂಗೆ ಬಂದ್ವಿ ಅಂತಲೇ ಗೊತ್ತಾಗ್ತಿಲ್ಲ. ಬರೋವಾಗ್ಲೇ ಫುಲ್ ಕಲರ್ಫುಲ್ ಆಗಿತ್ತು. ಫುಲ್ಲು ಕ್ಲೋಸ್ ಮಾಡಿಬಿಟ್ಟು ಅಂಗಡಿ. 3 ಜನ ನಡ್ಕೊಂಡೋಯ್ತವ್ರೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಾಗ ಮುಂದೆ ಹೋಗಿದೆ ಲೆಫ್ಟ್ ಏನೋ ತೊಗೋಬೇಕು, ಸಿಗುತ್ತೆ ಅವಾಗ ರೂಮು. ಅದಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ರಿಷಿಕೇಶಲ್ಲಿ ನೆನ್ನೆ ಹೇಳ್ದಂಗೆ ಇವತ್ತು ಬಂದು ಮಲ್ಕೊಂಡ್ವಿ. ಅದೇ ರೂಟ್ ಕಾಣಿಸ್ತಿರಲಿಲ್ಲ, ಅದು ಕಂಡು ಬಂದ್ವಿ. ಸೊ ರೂಮ್ ಮೇಲೆ ಇಲ್ಲಿತ್ತು. ನಾವು ಆ್ಯಕ್ಚುಲಿ ರೋಡ್ ನೋಡಿ ಹೆಂಗಿದೆ. ಸೊ ಗಲ್ಲಿಯಲ್ಲಿ ಮನೆ ಇದು ರೂಮ್ ಹುಡುಕಿದ್ದೀವಿ. ಇಲ್ಲಿಂದ ಅಂತ ಫುಲ್ಲು ಗಲ್ಲಿಗಳು. ಮೈನ್ ರೋಡ್ ಬಂದ್ಬಿಟ್ಟು ಮೆಸೇಜ್ ಹಂಗೆ ಸರಿ. ಇವಾಗ ಎದ್ದಿದ್ದೀವಿ. ಹೋಗ್ಬಿಟ್ಟು ಟೀ ಕುಡಿದ್ಬಿಟ್ಟು ಗಂಗಾ ಸ್ನಾನ ಮಾಡಿಕೊಂಡು ಆಮೇಲೆ ಚೆಕ್ಔಟ್ ಆಗಬೇಕು. ಚೆಕ್ಔಟ್ ಆದ ತಕ್ಷಣ ಬ್ಯಾಗ್ ಒಂದು ಕಡೆ ಇಕ್ಬಿಟ್ಟು ಇವರೆಲ್ಲ ಮತ್ತು ನಾನು ಒಂದು ಕಡೆ ಹೋಗ್ಬಿಟ್ಟು ಬ್ಯಾಗ್ ಇಕ್ಬಿಟ್ಟು ನಾನು ಮಲ್ಕೊಳ್ಳೋಕ್ಕೆ ಇವರೆಲ್ಲ ಒಂದು ಕಡೆ ಇಕ್ಬಿಟ್ಟು ಆಮೇಲೆ ಸುತ್ತಾಡೋದು. ಎಲ್ಲಿ ಸುತ್ತಾಡ್ತೀವಿ, ಏನು ಸುತ್ತಾಡ್ತೀವಿ, ಏನೈತೆ ಅಂತಲೂ ಕೂಡ ಗೊತ್ತಿಲ್ಲ. ಇದನ್ನು ಸುಮ್ಮನೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅದು ಏನು ಪ್ಲ್ಯಾನ್ ಮಾಡ್ತಾ ಅಂತ ಗೊತ್ತಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಫಸ್ಟು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಬಂದು 2 ಅವರಲ್ಲಿ ಚೆಕ್ಔಟ್ ಆಗಬೇಕು. ಅದೇ ಮೈನ್ ಪ್ಲ್ಯಾನ್. ಸರಿನಾ? ನೋಡೋಣ. ಸ್ನಾನ ಮಾಡೋಕ್ಕೆ ಗಾಡಿಯಲ್ಲಿ ಕುತ್ಕೊಂಡಿದ್ದೀವಿ. ಸೊ ದಿಸ್ ಈಸ್ ದ ಎನ್ವಿರಾನ್ಮೆಂಟ್ ಆಫ್ ದ ಏರಿಯಾ. ಇದು ಬಸ್ ಸ್ಟಾಪ್ ಆ್ಯಕ್ಚುಲಿ. ಸೊ ರೈಟ್ ಹೋಗಿ ಲೆಫ್ಟ್ ತೊಗೊಂಡು ಅಲ್ಲಿ ಬಸ್ ಸ್ಟಾಪ್, ಇದು ರೈಲ್ವೆ ಸ್ಟೇಷನ್ ಸಿಗುತ್ತೆ. ಸೊ ವೆರಿ ಬಿಗ್ ಸಿಟಿ ಬ್ರೋ. भाई कितना दे रहे हो जाने के लिए? 20 रुपीज़. ठीक है क्या? अभी क्या सीन है, क्या करेंगे अभी? बोल अभी क्या? स्नान करेंगे। हाँ बाद में बाद में करने के बाद आज का प्लान पूरा वहाँ से निकलेंगे, फिर बस पकड़ेगा, हरिद्वार जाएगा, हरिद्वार में नाइट स्टे करेगा, फिर शॉपिंग वगैरह करके दिल्ली के लिए निकलेगा, फिर घर जाएगा. क्या जाएगा? ठीक है, ठीक. तो भी वही है ना, सब सेम अपना. ये लग जाएगा, मैं लग जाऊँगा, मैं जीपी रोड जाऊँगा. ಸ್ನಾನ ಮಾಡೋಕೆ ಹೋಗ್ತಾ ಇದ್ದೀವಿ. ಫುಲ್ ನದಿಯಲ್ಲಿ ಕೆಳಗಡೆ ಇದೆ ಅಂದರೆ ನೋಡೋಣ ಏನಾಗುತ್ತೆ ಏನು ಅಂತ. ಇಲ್ಲೇನಂದರೆ ಈ ಥರ ರೆಡ್ ಬೋಟ್ಸ್ ಇದೆ ಗೊತ್ತಾ? ಈ ರೆಡ್ ಬೋಟ್ಸ್ ಬಂದ್ಬಿಟ್ಟು ಆ್ಯಕ್ಚುಲಿ G20ಗೆ ಫುಲ್ಲು ರಿಷಿಕೇಶ ಎಲ್ಲ ಕಡೆ ಹಾಕ್ಸಿರೋದು. ಸೊ ಹೆಸರುಗಳು ಅದು ಇದು ಎಲ್ಲ ಸೆಕ್ಷನ್ಸ್ ಇದೆ. AV ಕಲೆಕ್ಷನ್ಸ್ ಏನೈತೆ, ಮತ್ತು ಇಲ್ಲಿ ಟೋಕಿಯೋ ಫುಟ್ಬಾಲ್ ಏನೈತೆ,
ಮುಂದೆ ಎಲ್ಲ ಅದೆಲ್ಲ ಬಂದ್ಬಿಟ್ಟು ಲಕ್ಕಿ ಫುಟ್ವೇರ್ ಎಲ್ಲ ರೆಡ್ ಕಲರಲ್ಲಿ ಬಂದ್ಬಿಟ್ಟು G20ಗೋಸ್ಕರ ಎಲ್ಲ ಅದು ಫೇಮಸ್ ಆಗಲಿ ಗೊತ್ತಾಗಲಿ ಅಂತ ಮಾಡಿಸಿರೋದು. ಮಸ್ತಾಗೈತಲ್ಲ ವ್ಯೂವು, ಫ್ಲ್ಯಾಗ್ ಮುಂದೆನೇ ಶಿವ. ಸೊ ಇದಕ್ಕೆ ಹೋಗ್ತಿದ್ವಿ ಸ್ನಾನ ಮಾಡೋಕ್ಕೆ. ಇದೆ ಏನೋ ಒಂದು ಡಿಫ್ರೆಂಟ್ ವೈಬ್ಬೋದು ಸೀರಿಯಸ್ ಆಗಿ ಬೇರೆ ಥರನೇ ಇದೆ, ಹೊಸದಾಗಿದೆ, ಯಾವತ್ತೂ ಬಂದಿಲ್ಲ ಇಲ್ಲಿ, ಫಸ್ಟ್ ಟೈಮ್ ಸುತ್ತಾಡ್ತಾ ಇದ್ದೀನಿ. ಇದು ಡಿಫ್ರೆಂಟ್ ಆಗಿದೆ. ತ್ರಿವೇಣಿ ಘಾಟ್ ಬನ್ನಿ ನೋಡೋಣ, ಹೋಗಿ ಎಲ್ಲ ಸ್ನಾನ ಮಾಡೋಣ. ನೋಡ್ದಪ್ಪ ಎಲ್ಲ ಎಷ್ಟು ಜನ ಹಿಂಗೆ ಹಾಂ ಸ್ನಾನ ಆಯಿತು ಗೊತ್ತು ಮಾಡ್ತದೆ. ರೆಡಿ ಆಗಿಬಿಟ್ಟು ಮುಂದೆ ಯಾವುದೋ ಒಂದು ಸ್ಟ್ಯಾಚು ಐತೆ, ಅದು ಏನು ಸ್ಟ್ಯಾಚು ಹೆಂಗೈತೆ ಅಂತ ನೋಡಿಕೊಂಡು ರೂಮ್ಗೆ ಹೋಗಿ ಬ್ಯಾಗ್ ಎತ್ಕೊಬೇಕು. ಬ್ಯಾಗ್ ಎತ್ಕೊಂಡು ಇನ್ನೊಂದು ರೂಮ್ಗೆ ಹೋಗಿ ಬ್ಯಾಗ್ ಇಕ್ಬೇಕು. ತುಂಬ ಕೆಲಸಗಳಿದೆ, ನಾಷ್ಟ ಮಾಡಬೇಕು, 11 ಗಂಟೆ ಒಳಗಡೆ ಚೆಕ್ಔಟ್ ಮಾಡಬೇಕು. ಇವಾಗಲೇ 10 ಕಾಲ್ ಆಗ್ತೈತೆ, ಹೋಗ್ತೀವಿ ಇಲ್ಲೊಂದು ಗೊತ್ತಿಲ್ಲ. ಇಲ್ಲೊಂದು ಹುಡುಗಿ ಮಸ್ತಾಗಿ ಡ್ಯಾನ್ಸ್ ಕ್ಯೂಟಾಗಿ ಒಂದು ಚಿಕ್ಕ ಹುಡುಗಿ ಇದೆ, ತೋರಿಸ್ತೀನಿ. ಈ ಕಡೆ ತಿರುಗ್ತಾನೆ ಇಲ್ಲ ಹುಡುಗಿ ಪಾಪ. ಮಹಾಭಾರತ ಚೆನ್ನಾಗೈತಲ್ಲ. ಇದು ಋಷಿಕೇಶ್ ಧಾಮ್ ಅಂತ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಶಿವಂದು ಸ್ಟ್ಯಾಚು ಇದೆ, ತೋರಿಸ್ತೀನಿ. ಸ್ನಾನಗಿನ ಎಲ್ಲ ಆಯಿತು. ಸ್ನಾನಗಿನ ಎಲ್ಲ ಆದಮೇಲೆ ಇವಾಗ ವಾಪಸ್ ರೂಮ್ಗೆ ಹೋಗ್ತಿದ್ವಿ. ಏನಕ್ಕಂದರೆ ಲಾಸ್ಟ್ ನೈಟ್ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರನೇ ಉಳ್ಕೊಂಡ್ವಿ. ಅದು ಬಂದ್ಬಿಟ್ಟು 1200 ಏನೋ ಇತ್ತು ರೈಲ್ವೆ ಸ್ಟೇಷನ್ ಹತ್ರ ರೂಮು. ಸೊ ಇವಾಗ 1200 ಆದಮೇಲೆ ಇವತ್ತು ಡೇ ಆಯಿತು. ಇವರೆಲ್ಲ ವಾಪಸ್ಸು ಮನೆಗೆ ಹೋಗ್ತಿದ್ದಾರೆ. ನಾನು ಇಲ್ಲೇ ಉಳ್ಕೋಬೇಕಂದ್ಬಿಟ್ಟು ಅಲ್ಲಿಂದ ನಾನು ಇದಕ್ಕೆ ಹೋಗಿದ್ದೀನಿ. ಏನಕ್ಕೆ ಡಾಮೆಟ್ರಿಗೆ. ಅದೇ ನಾನು ವೀಡಿಯೋ ನೈಟ್ ನೋಡೋದಲ್ಲ, ನಡ್ಕೊಂಡು ಹೋಗ್ತಿದ್ದೆ ಒಬ್ಬನೇ. ಅಲ್ಲೋಗಿ ಕೇಳ್ಕೊಬಂದೆ. ಅದು ಸಂಡೇ ಮತ್ತು 500 ಆಗುತ್ತೆ, ಮತ್ತು ವೀಕ್ ಡೇಸಲ್ಲಿ 400 ಅಂತ ಹೇಳೋದು. AC ಮತ್ತು ಎಲ್ಲ ಫೆಸಿಲಿಟೀಸ್ ಲೈಕ್ ಪಬ್ಲಿಕ್ ರೂಮ್ ಆಗಿರಲಿ, ಇಲ್ಲ ಸ್ನಾನ ಮಾಡೋಕ್ಕೆ ಜಾಗ ಎಲ್ಲ ಕೊಡ್ತಾರಂತೆ. ಸೊ ಅದಕ್ಕೆ ಅಲ್ಲಿ ತಗೊಂಡೆ. ಅದೇನಂದರೆ ಇಲ್ಲಿಂದ 5 ಕಿಲೋಮೀಟರ್ ದೂರ ಇದೆ ರೈಲ್ವೆ ಸ್ಟೇಷನಿಂದ. ಅದೇ ಬೇಜಾರು. ಬ್ಯಾಗ್ ಎತ್ಕೊಂಡು ಹೋಗಬೇಕು. ಇಲ್ಲಿಗೆ ಏನೋ ಗಾಡಿನ ತೊಗೊಂಡ್ರೆ ಅದು ತುಂಬ ಕಷ್ಟ, ಯಾಕಂದರೆ ಫುಲ್ಲು ಟ್ರಾಫಿಕ್ ಜಾಮ್ ಬೇಜಾನ್ ಇರುತ್ತೆ. ಸೊ ಅದಕ್ಕೆ ಮುಂದೆ ಹೋಗ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ. ಇವಾಗ ರೂಮ್ಗೆ ಹೋಗ್ತಿದ್ದೀವಿ. ರೂಮ್ಗೆ ಹೋಗ್ಬಿಟ್ಟು ಬ್ಯಾಗ್ ತೊಗೋಬೇಕು 11 ಗಂಟೆಗೆ ಹೇಳ್ದಂಗೆ. ಸರಿ ಬನ್ನಿ ನೋಡೋಣ. ಹೋಗ್ಬಿಟ್ಟು ಇವಾಗ ಅದು ನಾಷ್ಟ ಬೇರೆ ಮಾಡಬೇಕು. ನಾಷ್ಟನೂ ಮಾಡಿಲ್ಲ. ಇಲ್ಲೆಲ್ಲ ಫುಲ್ಲು ಜಾಸ್ತಿ ಸಿಗೋದು ಸೀರಿಯಸ್ ಆಗಿ. ಒಂದು ಪರೋಟ ಬಂದ್ಬಿಟ್ಟು 30 ರೂಪಾಯಿ, 2 ತೊಗೊಂಡ್ರೆ 50 ರೂಪಾಯಿ. ಮೊನ್ನೆ ಏನೂ ತಿಂದಿಲ್ಲ. ಮೊನ್ನೆ ಮ್ಯಾಗಿ ಏನೋ ತಿಂದೆ. ಅದೇ ಮ್ಯಾಗಿ ಕೂತ್ಕೊಂಡು ತಿಂತಿದ್ದಲ್ಲ, ಆ ಮ್ಯಾಗಿನ ತಿಂದೆ. ಅದಾದಮೇಲೆ ನಿನ್ನೆನೂ ಏನೂ ತಿಂದಿಲ್ಲ. ನಿನ್ನೆ ಸಾಯಂಕಾಲ ಬಂದ್ಬಿಟ್ಟು ಒಂದು 4 ಬಾಳೆಹಣ್ಣು ತಿಂದೆ ಅಷ್ಟೇ. ಮೊನ್ನೆ ಮ್ಯಾಗಿ ತಿಂದಿದ್ದು. ಇವತ್ತದು ಏನು ಸರಿಯಾಗಿ ಊಟ ಅಂತ ಏನೂ ಮಾಡಿಲ್ಲ. ಅದು ಇದು ನೀರು ಗೀರು ಕಾಫಿ ಟೀ ಬಿಸ್ಕೆಟ್ ಅದು ತಿನ್ಕೊಂಡೆ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ತಿನ್ನಬೇಕು. ಇಷ್ಟು ದಿವಸ ಎಲ್ಲ ಆಯಿತು ಕತೆ. ಇವಾಗ ಮುಚ್ಕೊಂಡು 4-5 ದಿವಸ ಕ್ಲೀನಾಗಿ ಇಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಮುಂದೆ ಕತೆ ಎಲ್ಲೋಗೋದು ಏನಂತ ನೋಡಬೇಕು. ಸೊ ಇವಾಗ ಹೋಗ್ತಿದ್ದೀನಿ. ವೆಯ್ಟ್, ಇದು ಇನ್ನೂ ಬಂದೇ ಇಲ್ಲ. ಅವರು ತುಂಬ ಲೇಟ್ ಮಾಡ್ತಾರೆ. ಹೇಳಿದ್ದೀನಿ ಆಮೇಲೆ ಎಕ್ಸ್ಟ್ರಾ ಏನಾದರೂ ಚಾರ್ಜಸ್ ಆದರೆ ನಾನು ಹತ್ರ ದುಡ್ಡು ಕೊಡೋಲ್ಲ ಅಂತ. ಸರಿ ಸಿಗ್ತೀನಿ ಬಾಗಿ. ಆಮೇಲೆ ಹುಡುಗರು ಬೇಗ ಇನ್ನೊಂದು ಸೈಕ್ ಮಾಡಿಬಿಟ್ರು. ಏನಪ್ಪ ಏನು ಮಾಡೇ ಇಲ್ವಲ್ಲ, ಚೆನ್ನಾಗೇ ನಡೀತಿದೆ ಅಂದ್ಕೊಟ್ಟಿದ್ದೆ. ಏನೋ ಒಂದು ಮಾಡೋದು. ಏನು ಮಾಡೋದು ಅಂದರೆ ಆ್ಯಕ್ಚುಲಿ ರೂಮ್ ಬೀಗ ಬಂದ್ಬಿಟ್ಟು ಇವು ಸ್ವಂತವಾಗಿ ಹಾಕೋಬರ್ತದೆ. ಸ್ವಂತವಾಗಿ ಯಾವುದು ದೊಡ್ಡ ಬೀಗ ತಂದವ್ರೆ. ಸೊ 3 ಜನ ಹತ್ರ ಇರುತ್ತೆ. ಸರಿ ಅಂದ್ಬಿಟ್ಟು ಒಬ್ಬ ಮಾತ್ರ ಬೀಗ ಹಾಕೊಬಂದವನೇ, ಹೊಸ ಬೀಗ. ಇವಾಗ ಅಲ್ಲಿ ಸ್ನಾನ ಮಾಡುವಾಗ ಎಲ್ಲ ಬೀಳಿಸ್ಬಿಟ್ಟಿದ್ದಾನೆ. ಇಲ್ಲಿ ಓನರವರು ನಿಮ್ಮ ಬೀಗ ಏನಕ್ಕೆ ಹಾಕೊಂಡು ಹೋದ್ರಿ, ನಮ್ಮ ಬೀಗ ಹಾಕೊಂಡು ಹೋಗ್ಬೇಕಾಗಿತ್ತಲ್ಲ, ಏನೋ ಆಗಿದೆ ನಾವು ಕೊಡ್ತಿದ್ವಲ್ಲ ಇನ್ನೊಂದು. ಅದೇ ನೋಡಿದ್ರೆ ಇನ್ನೂ 2 ಬೀಗ ಒಳಗಡೆನೇ ಐತೆ. ಇವಾಗ ಹೊಡೆದಾಕಬೇಕು. ಹೊಡೆದಾಗಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ಟೆನ್ಷನ್ ಆಗಿ ನಾನು ಆಚೆ ಕಡೆ ಬಂದು ನಿಂತ್ಕೊಂಡಿದ್ದೀನಿ. ಏನಾದರೂ ಆಗಲಿ ಅಂತ ಒಮ್ಮೆ ನಾನು ಬ್ಯಾಗ್ ಇಸ್ಕೊಟ್ರೆ ನಾನು ಬೇರೆ ರೂಮ್ಗೆ ಹೋಗ್ತೀನಿ ಅಷ್ಟೇ. ಸೀರಿಯಸ್ ಆಗಿ ಟೆನ್ಷನ್ ಆಗ್ತಾಯಿತ್ತು. ಹುಷಾರಾಗಿ ನೋಡ್ಕೋಬೇಕಾ ಇಲ್ವಾ ಹೇಳಿ.
ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಅವ್ನು ದುಡ್ಡು ಗಿಡ್ಡೆಲ್ಲ ಕೇಳ್ತೇನೆ, ನನ್ನಂತಂತೂ ಕೊಡೋಕ್ಕಂತೂ ಸೀರಿಯಸ್ ಆಗಿ ಬಜೆಟಲ್ಲಿ ಬಂದಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಓಪನ್ ಮಾಡಿಬಿಡ್ತು ಬಾಕ್ಲನ್ನ. ಇವಾಗ ಚೆಕ್ಔಟ್ ಆಗ್ತಿದೆ, ಫುಲ್ಲೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ. ಸೊ ಇದೆಲ್ಲ ಪ್ಯಾಕ್ ಮಾಡಿ ಒಳಗಡೆ ಇಕ್ಕಿ. ಹಾಯ್ ಬ್ರೋ, क्या गा रहा बैग पैकिंग भाई? तेरा दिखा दिया सभी. Come, let's go. लोग को लगा देना. Come. ಸೊ ಹುಡುಗ ಸ್ನ್ಯಾಪ್ ಆಗ್ತಿದ್ದಾನೆ. ಸೊ ಇದೇ ನಾಷ್ಟು ಹೇಳಿದ್ದು, ಇದು ತಿನ್ಬಿಟ್ಟು ಹೋಗಬೇಕು. ಆ್ಯಕ್ಚುಲಿ ಆಚೆ ಕಡೆ ತುಂಬ ಬಿಸಿಲಿದೆ, ಆಲ್ಮೋಸ್ಟ್ 37 ಡಿಗ್ರಿ ಇದೆ, ತುಂಬ ಈ ಬಿಸಿಲು. ಸೊ ಇವಾಗ ಬರೋಟ ತಿನ್ಬಿಟ್ಟು ಹೊರಡೋದೆ. ಇವಾಗ ಗಂಗಾ ಆರತಿಗೆ ಕುತ್ಕೊಂಡಿದ್ದೀವಿ. ಮೋಸ್ಟ್ಲಿ ಇಲ್ಲಿ ಮಾಡ್ತಾ ಅನಿಸುತ್ತೆ. ಹೌದು, ಅಲ್ಲೇ ಮಾಡ್ತಾ ಎಲ್ಲ ಹೋಗ್ತಿದ್ದಾರೆ. ಸೊ ಫುಲ್ಲು ಸಣ್ಣ ಕಣ್ಣು ಹೊಡಿತೈತೆ. ಇವಾಗ ಫೋಟೋ ಹಿಡಿತಾವೆ, ಎಲ್ಲ ಬಂದವದೆ. ಅದೇ ನಾಷ್ಟ ಆಗ್ಬಿಟ್ಟು ಡೈರೆಕ್ಟಾಗಿ ರೂಮ್ಗೆ ಹೋಗ್ಬಿಟ್ಟು ಫುಲ್ಲು ಚಾರ್ಜಿಂಗ್ ಇರಲಿಲ್ಲ ಅಂದ್ಬಿಟ್ಟು ಚಾರ್ಜ್ ಹಾಕ್ಬಿಟ್ಟು ನಿದ್ದೆ ಮಾಡಿಬಿಟ್ಟು ಆಮೇಲೆ ಕೊನೆಯಲ್ಲಿ ಫೋನ್ ಮಾಡಿದ್ರು. ಇನ್ನೇನದು, ಆಮೇಲೆ ಇವಾಗ ಕೂತಿದ್ದೀನಿ ಇಲ್ಲಿ. ಆತಿ ನೋಡಿ ಫೋನ್ ಮಾಡೋದು. ಆಮೇಲೆ ಇವಾಗ ತಾನೇ ನಿದ್ದೆ ಮಾಡಿ ಎದ್ದು ಮುಖ ತೊಳ್ಕೊಂಡು ಇವಾಗ ಬಂದಿದ್ದೀನಿ. ಆತಿ ನೋಡ್ಬಿಟ್ಟು ನೆಕ್ಸ್ಟ್ ಏನಾದ್ರು ನೋಡಬೇಕು. वो टेंपल को गया था क्या? वो ऊपर का टेंपल, वो फ्लोर में था, बोल रहा था. गया? ಸರಿ, ಏನು ಆಮೇಲೆ ನೋಡ್ತೀನಿ. ಗಂಗಾ ಆರತಿ ತೋರಿಸ್ತೀನಿ ನೋಡಿ ಹೆಂಗಿದೆ ಏನು ಅಂತ. ತುಂಬ ಹೊತ್ತು ವೀಡಿಯೋ ಅದು, ಬೇಜಾರು ಮಾಡ್ಕೋಬೇಡಿ, ಹಂಗೆ ಇರುತ್ತೆ. ಸರಿನಾ? शांति शांति शांति. बोले शंकर भगवान की जय. ಸ್ಪೀಕರ್ ಆಫ್ ಮಾಡೋದು, ಅದಕ್ಕೆ ಎತ್ಬಿಟ್ಟು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಸಿಚುವೇಶನ್ ರೈಟ್ ನಾವು. ಆಚೆ ಕಡೆ ಚಪ್ಪಲಿ ಬಿಟ್ಬಿಟ್ಟು ಬಂದಿದ್ದೀವಿ. ಇಲ್ಲೆಲ್ಲ ನಿಂತಿದ್ದಾರೆ, ಇಲ್ಲೆಲ್ಲ ಬಿಡ್ತಿದ್ದಾರೆ ಗಂಗಾದಲ್ಲಿ ದೀಪಗಳು. ಇನ್ನು ಕೆಲವು ಜನ ಅಲ್ಲಿ ಇದು ಮಾಡ್ತಾವೆ. ಸೊ ಶಿವ ಇದ್ದಾರೆ ಅಲ್ಲಿ. ಆಮೇಲೆ ಹೋಗ್ಬಿಟ್ಟು ನೋಡಿದೆ, ಅದೇ ಫೋಟೋ ತೊಗೊಂಡು ಬರ್ತೀವಿ. ಇವತ್ತು ಓಡ್ತಾರೆ, ಅದಕ್ಕೆ ಬ್ಯಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಆಗೋ ಫೋನ್ ಮಾಡಿ ವೀಡಿಯೋ ಕಾಲ್ ಮಾಡ್ತಿದ್ದ. ಸೊ ದಿಸ್ ಇಸ್ ದ ಸಿಚುವೇಶನ್. ಆಲ್ಮೋಸ್ಟ್ ಲೈಕ್ 6:30 ಏನೋ ಆಗ್ತಿದೆ ಟೈಮು.
ಇನ್ನು ಬೆಳಗ್ಗೆನೂ ಆಗುತ್ತೆ, ಬೆಳಗ್ಗೆನೂ ಬಂದು ನೋಡಬೇಕು. ನಾಳೆ ಟ್ರೈ ಮಾಡ್ತೀನಿ, ಆದರೆ ಬೆಳಗ್ಗೆ ಬಂದು ನೋಡ್ತೀನಿ. ಮನೆಗೆ ಹೋಗ್ತಿದ್ದಾರೆ, ಅದಕ್ಕೆ ಗುಡ್ ಬಾಯ್ಗೆ ಒಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತೀವಿ. ಕ್ಯಾ ಚಶ್ಮಾ लिखा था भाई, मैं ऑलरेडी रिकॉर्ड कर रहा हूँ, ये भी डाल रहा हूँ मैं. हाँ, तू कट कर दिखाना तेरा दोस्त को, ठीक है? ठीक है भाई, मिलते हैं. हाँ, तो नाइस टू मीट यू ब्रदर. नाइस टू मीट यू. कॉल करते रहना. हाँ, करूँगा, ठीक है. सच में भाई, ठीक है. लेजी मत रहना, तू थोड़ा काम करना, मतलब फटाफट रहना, ठीक है? भाई तो हमारी शादी में आएगा ना? हाँ पक्का, तू बुलाया तो अभी पक्का होगा. हम अपनी शादी में तुमको जरूर बुलाएंगे. ठीक है, पहुंच के कॉल करते हैं. कॉन्टेक्ट तू 2 फॉलो कर, तू भी फॉलो कर लेना, देख लेंगे, कॉन्टेक्ट में रहेंगे, स्टोरीज तो देखे तो पता चल जाएगा क्या चल रहा है ज़िंदगी में. ठीक है. ठीक है, सुनते रहना, बताते बाय. रहना. बाय. बाय. मैं और 2 महीने बाद जाऊँगा, देखूँगा. ठीक है, बाय बाय बाय. उधर आए तो कॉल करना. हाँ ठीक है, बाय. ಅಷ್ಟಾಯ್ತು ಗುರು, ಇಳಿಸಾಯ್ತು. ಇವಾಗ ನಾನು ರೂಮ್ಗೆ ಹೋಗ್ತಿದ್ದೀನಿ, ನನ್ನ ಕೈಲಾಗ್ತಿಲ್ಲ, ತುಂಬ ಸುಸ್ತಾಗ್ತಿದೆ. ಓ ಆರಾಮಾಗಿ ಮಲ್ಕೊಂಡಿದ್ದೀರಾ ಎಲ್ಲ? ಹಾಂ, ಮಲ್ಕೊಳ್ಳಿ. ಅಲ್ಲಿ ಆರತಿ ಮಾಡೋದಲ್ಲ, ಹೌದು ಆಶ್ರಮ ಇದು. ಸೊ ಅದಕ್ಕೆ ಏನಿದೆ ಅಂತ ನೋಡೋಕೆ ಬರ್ತಾಯಿದ್ದೀನಿ. ಚೆನ್ನಾಗಿ ಮಾಡಿದಾರಪ್ಪ. ಇಲ್ಲಿ ಹೋಗ್ತಿದ್ದಾರೆ. ಬಂದಿದ್ದು ಇಲ್ಲಿ ಇದು ನಡೆಸ್ತಾ ಇರೋದು ಈ ಆಶ್ರಮ. Self and God, no distinction. Self-realization, God realization. Because there's one. There's no distinction. So as a ಏನಾಗಿತ್ತು ಗೊತ್ತು ನನಗೆ, ಸೀರಿಯಸ್ ಆಗಿ. ಆಶ್ರಮ ಹೋದೆ, ಕುತ್ಕೊಂಡೆ. ಅವ್ರು ಯಾರೋ ಕೆಲವು ಜನ ಯೋಗ ಬಗ್ಗೆ ಎಲ್ಲ ಕ್ವಶನ್ಸ್ ಕೇಳ್ತಿದ್ರು, ನಾನು ಕುತ್ಕೊಂಡು ಕೇಳ್ತಿದ್ದೆ. ಆಲ್ಮೋಸ್ಟ್ 1 hour. ಸೀರಿಯಸ್ಲಿ ತುಂಬ ಡಿಫ್ರೆಂಟ್ಸ್ ಅಂದರೆ ಲೈಕ್ ಇಟ್ಸ್ ಲೈಕ್ ಡಿಫ್ರೆಂಟ್ ಎನ್ವಿರಾನ್ಮೆಂಟ್, ಡಿಫ್ರೆಂಟ್ ಪೀಪಲ್, ಕ್ವಶನ್ಸ್ ಡಿಫ್ರೆಂಟ್. ಯೋಗ ಬಗ್ಗೆ ಏನಕ್ಕೆ ಮಾಡಬೇಕು, ಯಾಕೆ ಮಾಡಬಾರ್ದು, ಅಟ್ಯಾಚ್ಮೆಂಟ್ಸು, ಚಿಕ್ಕ ಮಕ್ಕಳಿಗೆ ಏನು ಹೇಳಬೇಕು, ಏನೇನೋ ಐತೆ. ಸೀರಿಯಸ್ಲಿ ಸಡನ್ನಾಗಿ ಲೈಕ್ ಈ ಜರ್ನಿಯಲ್ಲೆಲ್ಲ ಈ ಥರ ಎಲ್ಲ ನೋಡ್ತೀನಿ ಅಂತ ಸೀರಿಯಸ್ ಆಗಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರೂಮ್ಗೆ ಹೋಗ್ತಿದ್ದೀನಿ, ಹೊಟ್ಟೆ ಹಸ್ತೈತೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಐತೆ ಇವತ್ತು, ನೋಡೋಣ. ಅಲ್ಲಿ ಎಲ್ಲ ಗ್ಯಾದರ್ ಆಗ್ತೀನಿ ಅಂದೋದೆ, ಅದೇನು ಮಾಡ್ತೀನಿ ಏನೋ ಗೊತ್ತಿಲ್ಲ, ಹೋಗಿ ನೋಡ್ತೀನಿ. ಹೊಟ್ಟೆ ಬೇರೆ ಹಸ್ತೈತೆ ಸರಿಯಾಗಿ. ಮುಂದೆ ಹೋಗಿ ಚೆಕ್ ಮಾಡ್ತೀನಿ ಏನು ಕತೆ ಏನಂತ. ಸೀರಿಯಸ್ಲಿ ಆಶ್ರಮದಲ್ಲಂತೂ ಇನ್ನು 4-5 ಆಶ್ರಮ ಇದೆ ಅಕ್ಕಪಕ್ಕದಲ್ಲೆಲ್ಲ. ಎಲ್ಲ ಕಡೆ ಎಲ್ಲ ಯೋಗ ಮಾಡಿಕೊಂಡು ಎಲ್ಲ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಸೊ ಋಷಿಕೇಶ್ ಅಂದರೆ ಮೋಸ್ಟ್ಲಿ ಲೈಕ್ ಕ್ಯಾಪಿಟಲ್ ಆಫ್ ದ ಯೋಗಾಸ್ ಕೈಂಡ್ ಆಫ್ ಥಿಂಗ್. ಸೊ ಅದಕ್ಕೆ ಇಲ್ಲೆಲ್ಲ ಯೋಗನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಎಷ್ಟೋ ಫಾರಿನರ್ಸ್ ಬಂದ್ಬಿಟ್ಟು ಇಲ್ಲಿ ಯೋಗ ಕಲಿಯೋಕ್ಕೆ ಬರ್ತಾರೆ. ಸರಿ, ರೋಡಲ್ಲಿ ಹೋಗೋದೆಲ್ಲ ನಾನೇ ನೋಡ್ತಾವೆ, ಆಮೇಲೆ ಸಿಗ್ತೀನಿ. ಸೊ ಇದೇ ಡಾಮಿಟ್ರಿ ತೊಗೊಂಡಿರೋದು. ಆ್ಯಕ್ಚುಲಿ ನಾನು ಇಲ್ಲಿ ಬರ್ಕೊತೀನಿ ಕೆಳಗಡೆ. ಓಕೆ, ಸೊ ಇದು ನನ್ನ ಜಾಗ, ಇದು ಇಲ್ಲಿ ಯಾರು ಇದ್ದಾರೆ. ಸೊ ಇಲ್ಲಿ ಆಡಿದೆ, ಇಲ್ಲಿ ವಾಶ್ರೂಮ್ ಇದೆ, ಗೀಸರ್ ಇದೆ, ಬಿಸಿಯಾಗಿ ಸ್ನಾನ ಮಾಡ್ಬೋದು. ಸೊ ಇವಾಗ ನಾಷ್ಟ ಇದು ಫ್ರೈಡ್ ರೈಸ್ ತಂದಿದ್ದೀನಿ, ತಿನ್ಬಿಟ್ಟು ಮಾಡ್ಕೊತೀನಿ ಇವಾಗ. See you tomorrow. ಸೊ ದಿಸ್ ಅನದರ್ ಡೇ ಇನ್ ಋಷಿಕೇಶ್. ನಾನು ನಿಮಗೆ ಎಲ್ಲಿದ್ದೀನಿ ಏನಂತ ತೋರಿಸಿರಲಿಲ್ಲ, ಸೊ ಅದಕ್ಕೆ ತೋರಿಸೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ. ಸೊ ಇಲ್ಲಿ ಈಟನ್ ಗಾರ್ಡನ್ ಅಂತ ಒಂದಿದೆ, ಸೊ ಅದನ್ನ ಕರ್ಕೊಂಡು ಹೋಗ್ತೀನಿ, ಬನ್ನಿ ತೋರಿಸ್ತೀನಿ ಏನೇನಿದೆ, ನಾನು ಇರೋ ಜಾಗ ಹೆಂಗೆ ಏನು ಅಂತ. ಸೊ ಫ್ರಮ್ ಗ್ರೌಂಡ್ ಫ್ಲೋರ್ ಟು ಟಾಪ್ ಫ್ಲೋರ್ಗೂ ತೋರಿಸ್ತೀನಿ. ಸೊ ಇದೇ ನಾನಿರೋ ಜಾಗ, ಈಟನ್ ಗಾರ್ಡನ್ ಅಂತ. ಸೊ ಕೆಫೆ ಮತ್ತು ಸ್ಟೇ ಇದೆ. 1 ನಿಮಿಷ ಕಾಲು ಹೋಗ್ತಾಯಿದ್ದೆ, ಕಾಲು ಹೋಗ್ಬಿಡ್ಲಿ. ಸೊ ಹೊರಗಡೆ ಹೋದ ತಕ್ಷಣ
So we'll see a small cafe, but it is not active right now because there's the less crowded kind of thing. So these are this thing, and hinge ಮೇಲೆ ಹೋಗಬೇಕು. ಮೇಲೆಲ್ಲ paintings ಇದೆ, and one of the good my favorite painting is this one. ನೋಡ್ಬೋದು. ಸೊ ಇಲ್ಲಿ ಮೈನ್ ಏರಿಯಾ ಹಂಗಿಂದಂಗೆ ಮೇಲೆ ಹೋಗ್ತದೆ. ಸೊ ಬಂದ್ಬಿಟ್ಟು ಇವನು ಹಿಂಗೆ ಕೂತ್ಕೊಂಡು ರೆಸ್ಟ್ ಮಾಡೋ ಜಾಗ. ಸೊ नहीं मैं फ्रेंड्स देखने के लिए मतलब ಸೊ ನೆನ್ನೆ ನೈಟ್ ಇಲ್ಲೇ ಮ್ಯಾಚ್ ನಡೀತಿತ್ತು, ಇಲ್ಲೇ ಆರಾಮಾಗಿ ಕೂತ್ಕೊಂಡು ನೋಡ್ತಿದ್ದೆ. ಅಲ್ಲಿ ನೀವು ರೂಮ್ ನೋಡಿದ್ವಿ. ಆ್ಯಕ್ಚುಲಿ ರೂಮ್ ಬಂದುಬಿಟ್ಟು ಬಂಕು ನಾನು ತೋರಿಸಿರ್ತೀನಿ ನಿಮಗೆ, ನೆನ್ನೆ ಮೇಲೆ ತೋರಿಸಿರಲಿಲ್ಲ, ಸೊ ಅದಕ್ಕೆ ಮೇಲೆ ಕರ್ಕೊಂಡು ಹೋಗಿದ್ದೆ. ಸೊ ಅಲ್ಲಿ ಗೊತ್ತಿರೋದೆಲ್ಲ ಸ್ವಲ್ಪ ಜನ ಫ್ರೆಂಡ್ ಆದರು, ತೋರಿಸ್ಬಿಟ್ಟು ಆಮೇಲೆ ವೀಡಿಯೋ ಆಫ್ ಮಾಡಿ. ಇವಾಗ ತಿರ್ಗಾ ನಾನೇನು ಮಾಡ್ತಿದ್ದೆ ಅಂದರೆ, ಆ್ಯಕ್ಚುಲಿ ನಿನ್ನೆ ಬಂದುಬಿಟ್ಟು ಪದ್ಮತ್ ಘಾಟ್ಗೆ ಹೋಗಿದ್ದು ಗಂಗಾತಿ ನೋಡೋಕ್ಕೆ. ಸೊ ದೇಸ್ ಆಶ್ರಮ ನಿನ್ನೆ ಎಲ್ಲ ನಿಮಗೆ ತೋರಿಸಿರ್ತೀನಿ. ಸೊ ಇವತ್ತು ಬಂದುಬಿಟ್ಟು ತ್ರಿವೇಣಿ ಘಾಟ್ ಅಂತ ಒಂದಿದೆ. ಸೊ ಇಲ್ಲಿಂದ ಅದಕ್ಕಿಂತ ಏನೋ ದೂರ ಇದೆ, ಇಟ್ಸ್ ಆಲ್ಮೋಸ್ಟ್ ಲೈಕ್ 4-5 ಕಿಲೋಮೀಟರ್ಸ್ ಇದೆ, ನಡ್ಕೊಂಡು ಹೋಗಬೇಕು. ಸೊ ನಾನೇ ಅಂದ್ಕೊಂಡೆ ಫುಲ್ಲು ನಾರ್ಮಲಾಗಿ ವಾಕ್ ನೋಡ್ಕೊಂಡು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿಂದ ಆ ಕಡೆ ಜಂಪ್ ಮಾಡಿ ಲೈಕ್ ರಾಮ್ಜೂಲ ಹೋಗಿ ಬ್ರಿಡ್ಜ್ ದಾಟಿ ಅಲ್ಲಿಂದ ತಿರ್ಗಾ ಸಿಟಿ ಸೆಂಟ್ರಲ್ಲಿ ಹೋಗಿ, ಸಿಟಿ ಸೆಂಟ್ರಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಇರುತ್ತೆ, ಯಾವಾಗಲೂ 24/7 ಟ್ರಾಫಿಕ್ ಜಾಮ್ ಇರುತ್ತೆ. ಅದು ರೋಡಂತೂ ಆ ಟ್ರಾಫಿಕಲ್ಲಿ ಯಾವುದೊಂದು ಸೌಂಡೆಲ್ಲ ಕೇಳಿಸ್ಕೊಂಡು, ಇಲ್ಲಿ ನೋಡಿ ಎಷ್ಟು ಶಾಂತವಾಗಿದೆ, ಫುಲ್ಲು ಗಿಡ ಮರಗಳು. ಆ ಕಡೆ ಗಂಗಾ ನಡೀತಿದೆ, ಈ ಕಡೆ ಇದೆ, ಈ ಕಡೆ ಫಾರೆಸ್ಟು, ಅದರಿಂದ ಎಲ್ಲ ಫುಲ್ಲು ಇದಿದೆ. ಸೊ ಅದಕ್ಕೆ ಇವಾಗ ಹೋಗ್ತಿದ್ದೀನಿ, ಎಲ್ಲ ನನ್ನೇ ನೋಡ್ತಾ ಹೋದೆ. ಹಸು ಬೆಳೆಯುತ್ತೆ. ಸೊ ಓಕೆನಾ, ಒಂದು ವೇಲಿ ನಾನು ನಿಮಗೆ ತೋರಿಸ್ತೀನಿ ಹಿಂಗೆ ಹೋಗ್ತಿದ್ದೀನಿ ಏನು ಅಂತ. ಅಲ್ಲಿ ಗಂಗಾವತಿ ನೋಡಿಕೊಂಡು ಹಾಗೆ ಬೀಟಲ್ಸ್ ಆಶ್ರಮ ಏನೋ ತೆಗೆದಿದ್ರೆ ಅಲ್ಲೋಗಿ ನೋಡ್ಕೊಬರ್ತೀವಿ. ಇಟ್ಸ್ ಒನ್ ಆಫ್ ದ ಗುಡ್ ಆಶ್ರಮ ವೇರ್ ದೇರ್ಸ್ ಅ ಗುಡ್ ಪೇಂಟಿಂಗ್ ಆಲ್ ದಿ ಸ್ಟಫ್ಸ್. ಸೊ ಅಲ್ಲಿ ಹೋಗ್ಬಿಟ್ಟು ಹಂಗೆ ಬರ್ತೀನಿ. ಓಕೆನಾ, ಸಿಗೋಣ ಅಲ್ಲಿ ಹೋಗ್ಬಿಟ್ಟು. ನೋಡಪ್ಪ ಹಿಂಗೆ ಮಾಡಿ ಎಲ್ಲಿ ಹೋಗಿದ್ದೀನಿ ಅಂದರೆ ಫುಲ್ಲು ಬಜಾರ್ಗೆ ನುಗ್ಬಿಟ್ಟಿದ್ದೀನಿ. ಅದೇ ಹೋಲ್ಸೇಲಾಗಿ ಎಲ್ಲ ಸಿಗುತ್ತೆ ಗೊತ್ತಾ, ಅಲ್ಲಿ ನುಗ್ಬಿಟ್ಟಿದ್ದೀನಿ. ಸೊ ಫುಲ್ ಋಷಿಕೇಶ್ಗೆ ಇಲ್ಲಿಂದನೇ ಎಲ್ಲ ಸಪ್ಲೈ ಆಗೋದಂತೆ ಈ ರೋಡಿಂದ. ಸೊ ಆ ರೋಡಿಗೆ ಬಂದಿದ್ದೀನಿ. ಫುಲ್ ಬಜಾರ್ ಇಲ್ಲಂತೂ ಸೈಲೆಂಟ್ ಆಗೈತೆ, ಪಕ್ಕದಲ್ಲೆಲ್ಲ ಫುಲ್ಲು ರಶ್ ಇದೆ, ಟ್ರಾಫಿಕ್ ಜಾಮು, ಎಲ್ಲ ಹೋಲ್ಸೇಲಲ್ಲಿ ಮಾಡ್ತಾರೆ ಇಲ್ಲಿ. ಸೊ ಈ ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ತೊಗೊಂಡ್ರೆ ಘಾಟ್ ಸಿಗುತ್ತೆ. ಹಾಫ್ ಆನ್ ಅವರಲ್ಲಿ ಬಂದಿದ್ದೀನಿ, ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಏನು. ಅಲ್ಲೇನು ಪರಿಸ್ಥಿತಿನೂ ಗೊತ್ತಿಲ್ಲ, ಇವತ್ತು ಮಂಡೇ ಬೇರೆ, ಕ್ರೌಡ್ ಹೆಂಗಿರುತ್ತೋ ಇಲ್ಲೋ ಗೊತ್ತಿಲ್ಲ. ಮುಂದೆ ಹೋಗ್ಬಿಟ್ಟು ನೋಡೋಣ ಏನು ತೊಗೋಬೇಕು ಈವ್ನಿಂಗ್ ಟೈಮಿಂಗ್ಸ್ ಅಂತ ನಾನು ತೊಗೊಂಡಿದ್ದೀನಿ. ನೋಡಿ, ಒಂದು ವಾಟರ್ ಬಾಟ್ಲು ಪ್ಲಸ್ ಒಂದು ಡೈರಿ ಮಿಲ್ಕ್ ತೊಗೊಂಡಿದ್ದೀನಿ. ಯಾಕಂದರೆ ಶುಗರ್ ಲೆವೆಲ್ ಮೇಂಟೈನ್ ಮಾಡಬೇಕು. ಶುಗರ್ ಲೆವೆಲ್ ಅಂದರೆ ಲೈಕ್ ಫುಲ್ ಟಯರ್ಡ್ ಆಗ್ತಿದೆಯಲ್ಲ, ಸೊ ಅದಕ್ಕೆ ಬಾಯಿ ಲಿಕ್ವಿಡ್ ಮಾಡ್ಕೊಳ್ಳೋಣ ಅಂತ ಒಂದು ವಾಟರ್ ಬಾಟ್ಲು ಒಂದು ಇದು ತೊಗೊಂಡಿದ್ದೀನಿ. ಸೊ ಇಟ್ಸ್ ಅ ಈವ್ನಿಂಗ್ ಸ್ನ್ಯಾಕ್ ವೆನ್ ಯು ಅಂದರೆ ಟ್ರಾವೆಲಿಂಗ್. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಗಂಗಾವತಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ದೇರ್. उधर के लिए मना कर रहे वैसे, उधर भी जा सकते हैं, देखते हैं उधर पार भी जा सकते हैं, देखते हैं। पशु सनिरूप कन्या भय
गंगे माता मैया जय गंगे माता जो नर तुमको जाता जो नर मैया जी को जाता मनवांछित फल पाता ओम जय गंगे माता शरण पड़े जो तेरी शरण पड़े जो तेरी सो नर तर जाता ओम जय गंगे माता माँ गंगे माँ गंगे माँ गंगे माँ जय माँ गंगे माँ गंगे नारायण 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 ನೋಡು ನಾಮೆಲ್ಲ ಬಂದ್ಬಿಟ್ಟೋದೆ ಎಲ್ಲ ಪೂಜೆ ಎಲ್ಲ ಆಯಿತು ಡ್ಯಾನ್ಸ್ ಎಲ್ಲ ಆಡಿದ್ವಿ ಡ್ಯಾನ್ಸ್ ಆಡಿದೆ ಆ್ಯಕ್ಚುಲಿ सभी लोग जिन्होंने जूते चप्पल जूता घर में नाम से लगे रहे जूते चप्पल जैसे जूता घर से प्राप्त करें जूता घर बंद हो रहा है जूता घर में जितने करने वाले ಜಾನಕಿ ಸೇತು ಅಂತಾರೆ ಇದು ಪಕ್ಕದಲ್ಲಿದೆ ರಾಮ್ ಸೇತು ಅದಾದಮೇಲೆ ನೆಕ್ಸ್ಟು ಲಕ್ಷ್ಮಣ್ ಸೇತು ಅಂತ ಇದೆ ಸೊ ಇದು ಫಸ್ಟ್ ಬಂತು ಸೊ ಹಿಂಗೆ ಹೋಗಿ ಶಾರ್ಟ್ಕಟಾಗಿ ಹೋಗೋಣ ಅಂತ ಈ ವೇ ಹುಡ್ಕೊಂಡಿದ್ದೀನಿ ತುಂಬ ಇದೆ ಸ್ಟ್ರೀಟ್ ಫುಡ್ಸು ಅದು ಏನು ತಿನ್ಬೇಕಂತ ಗೊತ್ತಿಲ್ಲ ಯಾಕಂದರೆ ಏನು ತಿಂದರೆ ಏನಾಗುತ್ತೆ ಯಾವ ಥರ ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರಲ್ಲ ಕಬ್ಬು ಫುಡ್ಸು ಏನೇನೋ ಐತೆ ಗೊತ್ತು ಬ್ರಿಡ್ಜಲ್ಲಿ ಐತೆ ಅಲ್ಲಿ ಹೋಗೋಣ ಶಾಪಿಂಗ್ ಮಾಡೋಕ್ಕೆ ಬೇಜಾನ್ ಐತೆ ನೋಡಪ್ಪ ಸರಿ ಮುಂದೆ ಬನ್ನಿ ತೋರಿಸ್ತೀನಿ ಏನೈತೆ ಅಂತ ಗೊತ್ತಾಗೋದು ಪೇ ಮಾಡ್ಬೇಕನ್ಸುತ್ತೆ ತುಂಬ ದೊಡ್ಡ ಬ್ರಿಡ್ಜ್ ಅನ್ಸುತ್ತೆ ಇದು ಅಲ್ಲಿದೆ ನೋಡೋದಾ ಅಲ್ಲಿ ಅದು ರಾಮ್ ಸೇತು ಅಂತ ಬರುತ್ತೆ ಅದು ಪಕ್ಕದ್ದು ಲಕ್ಷ್ಮಣ್ ಸೇತು ಅಂತ ಬರುತ್ತೆ ಸಾಯ್ತು ಯಾವ ನೋಡಿತಾವ ಆಮೇಲೆ ಮಾಡ್ತೀನಿ ಇದು ಆಗೋಯ್ತು ಈ ಕಡೆ ಗಾಡಿ ಹೋಗೋಕ್ಕೆ ಈ ಕಡೆ ಗಾಡಿ ಓದೋಕ್ಕೆ ಸೆಂಟ್ರಲ್ ನಾವಿಬ್ರು ಓಡಾಡೋಕ್ಕೆ ಆಮೇಲೆ ಜೈ ಆಂಜನೇಯ ಇನ್ನು ಸೊ ಇವಾಗ ಹಿಂಗೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಎಲ್ಲ ಇವಾಗೆಲ್ಲ ಸೈಲೆಂಟ್ ಇದೆ ಅನ್ಸುತ್ತೆ ಅದಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಸೊ ನೋಡ್ದಂಗೆ ಫಸ್ಟು ಹೋಗ್ಬಿಟ್ಟು ಕುತ್ಕೊಂಡ ತಕ್ಷಣ ನಮ್ಮದು ಏನು ಬೋರ್ಡ್ ಇತ್ತು ಅಲ್ಲಿ ಬಂದುಬಿಟ್ಟು ಗೇಟ್ ಹಾಕ್ಬಿಟ್ಟು ಗೇಟ್ ಹಾಕಿದ್ಮೇಲೆ ಯಾರನ್ನೂ ಬಿಟ್ಟಿಲ್ಲ ಸೊ ಕುತ್ಕೊಂಡೆ ಆರತಿ ಆಯಿತು ನೋಡಿದೆ ವೀಡಿಯೋ ಮಾಡಿದ್ದೀನಿ ನೋಡಿದ್ದದ ಅದಾದಮೇಲೆ ಅಲ್ಲಿ ಭಜನೆ ನಡೀತಿತ್ತು ಭಜನೆ ಫುಲ್ಲು
ಹೋಗ್ಬಿಟ್ಟು ಭಜನೆಯಲ್ಲಿ ಜಾಯ್ನ್ ಆಗಿ ನಾನು ಡ್ಯಾನ್ಸ್ ಆಡಿಕೊಂಡು ಅದೇ ಒಬ್ಬ ನಿಮಿಷ ಅಂದ್ಕೊಂಡು ಅದೆಲ್ಲ ಫುಲ್ಲು ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಬಂದೆ. ಬರುವಾಗ ಆನ್ ದಿ ವೇ ತುಂಬ ಲಾಂಗ್ ಇತ್ತು ಅಂದ್ಬಿಟ್ಟು ಹಂಗೆ ಹೊಸ ಬ್ರಿಡ್ಜಿಗೆ ಹೋಗ್ಬಿಟ್ಟು ಅಲ್ಲಿಂದ ವಾಪಸ್ ಇವಾಗ ಝೂಮ್ಗೆ ಹೋಗ್ತಾಯಿದ್ದೀನಿ. ಸೊ ಇವತ್ತಿಗಿಷ್ಟೇ ಬಂದಿದ್ದೆದ್ದು 4 ಗಂಟೆಗೆ ಎದ್ದೆ, 5:00 ಹಂಗೆ ಹೋದೆ, 6:00 ಆರತಿ ಸ್ಟಾರ್ಟ್ ಆಯಿತು. ಇವಾಗ 7:08 ಗಂಟೆಗೆ ಝೂಮ್ಗೆ ಹೋಗ್ತಿದ್ದೀನಿ. ಹೋಗ್ಬಿಟ್ಟು ಅಲ್ಲಿ ರೊಟ್ಟಿ ಗಿಟ್ಟಿ ಬರುತ್ತೆ. ಏನೇನು ತೊಗೊಂಡೆ ಅಂದರೆ ಒಂದು ಅದು ಕಾರ್ನ್ ತೊಗೊಂಡೆ, ಮಸಾಲ ಫುಲ್ ಡ್ರೈ ಮಾಡಿದ್ದು 20 ರೂಪೀಸ್ ಅಂದರು. ಆಮೇಲೆ ತುಂಬ ಆಗ್ತಿತ್ತು ಅಂದ್ಬಿಟ್ಟು ಒಂದು ಫ್ರೂಟಿ ತೊಗೊಂಡೆ 50 ರೂಪೀಸ್ದು. ಆಮೇಲೆ ಇವಾಗ ಒಂದು ವಾಟರ್ ಬಾಟ್ಲು 2 ಲೀಟರ್ದು 30 ರೂಪೀಸ್ ಆಗುತ್ತೆ. ಮತ್ತು ಒಂದು ರೊಟ್ಟಿ 30 ರೂಪಾಯಿ, 2 ರೊಟ್ಟಿ 60. ಸುಮ್ಮನೆ ಬೇಡದ ಖರ್ಚು 500 ರೂಪಾಯಿ ದಿನಕ್ಕೆ ಆಗ್ತೈತೆ. ಹೆಂಗೆ ಬಜೆಟ್ ಮೇಂಟೈನ್ ಮಾಡ್ತೆ ಅಂತ ಗೊತ್ತಿಲ್ಲ. ಏನು ಅನ್ಕೊಬಂದೆ ಫುಲ್ಲು ಮಸ್ತಾಗಿ ಮಾಡಿಬಿಡೋಣ ಬಜೆಟ್ ಮೇಂಟೈನ್ ಅಂತ, ಏನೂ ಮಾಡೋಕ್ಕಾಗ್ತಾಯಿಲ್ಲ. ನೋಡೋಣ ಏನು ಮಾಡೋಣ ಅಂತ. ಏನಾದರೂ ತೋರಿಸ್ಬೇಕಂದ್ರೆ ಆಮೇಲೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಸೊ ಇವತ್ತಿಗಿಷ್ಟೇ. ನಾಳೆ ಆ್ಯಕ್ಚುಲಿ ಬೆಳಗ್ಗೆ ಎದ್ದು 4-5 ಲಾಂಚ್ ಇದೆ. 6 ಗಂಟೆ 5 ಗಂಟೆಗೆ ಎದ್ದೇಳಬೇಕು. ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ನಾಳೆ ಬೆಳಗ್ಗೆ. ಓಕೆನಾ? ಟಾಟಾ, ಬಾಯ್, ಸಿ ಯು. ಮೇ ಬಿ ವೀಡಿಯೋಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ದೀನಿ ಅನಿಸುತ್ತೆ, ಇಲ್ಲ ಅಂದ್ರೂ ಕಲ್ತ್ಕೊತೀನಿ. ಇವಾಗ ಫುಲ್ ಡಾರ್ಕ್ ಐತೆ, ಭಯ ಆಗ್ತೈತೆ. ನಾನು ಆಮೇಲೆ ಮಾಡ್ತೀನಿ. ಓಕೆ, ದಿಸ್ ಈಸ್ ವಾಟ್ ಐ ಸ್ಟ್ಯಾಂಡಿಂಗ್. ಬಂದ್ಬಿಟ್ಟು ದೊಡ್ಡ ದೇವಸ್ಥಾನ 13. ಸೊ ಹೇ ಗಾಯ್ಸ್, ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಋಷಿಕೇಶಲ್ಲಿ ದೇವಸ್ಥಾನದಲ್ಲಿದ್ದೀನಿ. ಸೊ ಈ ದೇವಸ್ಥಾನ ಬಂದ್ಬಿಟ್ಟು ಆ್ಯಕ್ಚುಲಿ 13 ಫ್ಲೋರ್ಸ್ ಇದೆ. ಸೊ 13 ಫ್ಲೋರ್ಸ್ ಮೇಲೆ ಹೋಗ್ಬಿಟ್ಟು ದೇವ್ರನ್ನ ನೋಡಬೇಕು. ಸೊ ಅದಕ್ಕೆ ಇವಾಗ ನಾನು ಆ್ಯಕ್ಚುಲಿ 4th ಫ್ಲೋರಲ್ಲೋ ಇಲ್ಲ 5th ಫ್ಲೋರಲ್ಲೋ ಇದ್ದೀನಿ. ಸೊ ಇನ್ನು ಹೈಟ್ ಹೋಗಬೇಕು. ಸೊ ನನ್ನ ಬ್ಯಾಕ್ಗ್ರೌಂಡ್ ಇವಾಗ ಹಿಂಗಿದೆ, ಫುಲ್ಲು ಇನ್ನು ಹೈಟ್ ಹೋಗ್ತೀನಿ. ಇಲ್ಲೆಲ್ಲ ಫುಲ್ಲು ಕ್ಯಾಪ್ಟಿಂಗ್ ಮಾಡೋದೆಲ್ಲ ಮಾಡ್ತಾರೆ. ಸೊ ಮೇಲೆ ಹೋಗಿ ನೋಡ್ತೀನಿ. ಒಂದು ಹಿಂಗೆ ಹೋಗಿ ರೌಂಡ್ ಹೊಡಿಬೇಕು. ಇನ್ನು ಇಷ್ಟಲ್ಲಿ ಲೈಟ್ ಐತೆ, ಈ ಹೈಟಿಗೆ ಬಂದು ಈ ವ್ಯೂ ಕಾಣಿಸ್ತಿದೆ. ಸೊ ನಾನು ಈ ವ್ಯೂ ನೋಡ್ಬೇಕಂತಲೇ ಫುಲ್ ಋಷಿಕೇಶ್ ಕಾಣಿಸುತ್ತೆ ಅಂತಲೇ ಒಂದೇ ರೀಸನ್ಗೆ ಈ ದೇವಸ್ಥಾನಕ್ಕೆ ಬಂದಿದ್ದು. ಆಮೇಲೆ ಆ ದೇವಸ್ಥಾನ 13 ಫ್ಲೋರ್ ಏನು ಕಟ್ಟಿದೆ ಅಂದರೆ ಎಲ್ಲ ಈ ಥರ ಶಿವಬ ಎಲ್ಲ ದೇವರನ್ನು ಪ್ರತಿಷ್ಠೆ ಮಾಡೋದೆ. ಸೊ ಇನ್ನು ಮೇಲೆ ಹೋಗ್ತಾಯಿದ್ದೀನಿ, ನೋಡೋಣ ಮೇಲೆ ಹೋಗ್ಬಿಟ್ಟು ವ್ಯೂ ಹೆಂಗೆ ಕಾಣಿಸುತ್ತೆ ಅಂತ. ಮುಂದೆ ಇದು ಲಾಕ್ ಮಾಡಿದ್ದಾರೆ. ಸೊ ಕ್ರಾಫ್ಟಿಂಗ್ ಹೋಗ್ತಿದ್ದಾರೆ. ಅದೇ ಹಂಗೆ ಹೋಗುತ್ತೆ ಫುಲ್ಲು ಸಿಟಿ. ಚಿಕ್ಕ ದೇವಸ್ಥಾನಗಳು ಇಲ್ಲಿ ಎಲ್ಲ ಫುಲ್ಲು ಗಿಡಮರಗಳು, ಮೌಂಟೇನ್ಸ್ ಇದೆ. ಮೌಂಟೇನ್ಸ್ ಎಲ್ಲ ಮೌಂಟೇನ್ಸ್. ಇದು ಲಕ್ಷ್ಮಣ್ ಜೂಲ ಅಂತ, ಆ ಕಡೆ ರಾಮ್ ಜೂಲ ಒಂದೈತೆ. ಅದಾದಮೇಲೆ ನಿನ್ನೆ ಬಂದಲ್ಲ ಆ ಜೂಲ ಒಂದೈತೆ, ಘಾಟು. ಸೊ ಹಿಂಗಿದೆ ಪರಿಸ್ಥಿತಿ. ಸೊ ಇವತ್ತು ತುಂಬ ಆಗ್ತಿಲ್ಲ, ಯಾಕಂದರೆ ಕೋಲ್ಡ್ ಆಗಿಬಿಟ್ಟಿದೆ. ಮತ್ತು ನೆನ್ನೆ ಮಲ್ಕೊಂಡಿದ್ದು ಬೆಳಗ್ಗೆ ಎದ್ದ ತಕ್ಷಣ ಫುಲ್ಲು ಬಾಡಿಯೆಲ್ಲ ಫುಲ್ಲು ಹೀಟ್ ಆಗಿಬಿಟ್ಟಿತ್ತು. ಓಕೆನಾ? ಫುಲ್ ಬಾಡಿಯೆಲ್ಲ ಹೀಟಾಗಿ ಒಳಗಡೆ ಇನ್ನರ್ ಫೀವರ್ ಥರ ಬಂದುಬಿಟ್ಟಿತ್ತು. ಸೊ ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡಿ ಇವಾಗ 3-4 ಗಂಟೆ ಆಗ್ತೈತೆ. ಇವಾಗ ನಾನು ಇಲ್ಲಿ ಬಂದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಇವಾಗ ಏನೇನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಅಂದರೆ, ಫಸ್ಟು ಈಗ 13th ಫ್ಲೋರ್ 13 ಫ್ಲೋರ್ ಇರೋ ಬಿಲ್ಡಿಂಗಲ್ಲಿ ದೇವಸ್ಥಾನಗಳಲ್ಲಿದೆ. ಎಲ್ಲ ಥರ ದೇವರುಗಳಿದ್ದಾವೆ. ಎಲ್ಲ ಥರ ದೇವರುಗಳಿಗೆ ಎಲ್ಲ ಥರ ಪೂಜಾರಿಗಳು ಮತ್ತು ಪೂಜೆ ಮಾಡ್ತಾ ಇದ್ದಾರೆ. ಸೊ ಇದು 3-4 ಇಯರ್ಸ್ ಬ್ಯಾಕು ಚೆನ್ನಾಗಿ ಒನ್ ಆಫ್ ದ ಫೇಮಸ್ ಲೊಕೇಶನ್ ಫಾರ್ ಟೂರಿಸ್ಟ್ ಅಂತ ಹೇಳ್ಬೋದು. ಇವಾಗ ಫುಲ್ ಕಮ್ಮಿ ಆಗಿಬಿಟ್ಟಿದ್ದಾರೆ, ಯಾಕಂದರೆ ಇಲ್ಲೊಂದು ಬ್ರಿಡ್ಜ್ ಇರುತ್ತೆ. ಆ ಬ್ರಿಡ್ಜ್ ಬಂದುಬಿಟ್ಟು ಇವಾಗ ಅಷ್ಟು ಸ್ಟಾಪ್ ಆಗ್ಬಿಟ್ಟು, ಫಸ್ಟ್ ಗಾಡಿ ಎಲ್ಲ ಓಡಾಡ್ತಿತ್ತು, ಇವಾಗ ಯಾವ ಗಾಡಿ ಓಡಾಡ್ತಿಲ್ಲ. ಯಾವ ಬ್ರಿಡ್ಜ್ ಗೊತ್ತಾ ಇದೆ, ಈ ಬ್ರಿಡ್ಜು. ಆ ಬ್ರಿಡ್ಜು ಯಾರು ಇದು ಮಾಡ್ತಾ ಇಲ್ಲ. ಸೊ ಅದಕ್ಕೆ ಯೂಸ್ ಮಾಡ್ತಿಲ್ಲ ಅಂತ ಟೂರಿಸ್ಟ್ ಎಲ್ಲ ಕಮ್ಮಿ ಆಗಿದೆ ಅಂದ್ಬಿಟ್ಟು ಹೇಳ್ತಿದ್ರು. ಸೊ ಇವಾಗ
ಇವತ್ತಿಗೆ ಈ ದೇವಸ್ಥಾನ ನೋಡಿದೆ. ಇನ್ನು ಇಲ್ಲಿಂದ ಒಂದು 4-5 ಕಿಲೋಮೀಟರ್ ದಾಟೋದ್ರೆ ಅಲ್ಲಿ ಬಂದುಬಿಟ್ಟು ಗಂಗಾವತಿ ಆದರೆ ಚಾನ್ಸ್ ಅದೇ ನೋಡ್ತೀನಿ. ಅದು ಬಿಟ್ಟರೆ ಬೀಟಲ್ಸ್ ಆಶ್ರಮ ಅಂತ ಒಂದು ನೋಡ್ತೀನಿ. ಬೀಟಲ್ ಆಶ್ರಮಸ್ ಅಂದರೆ ನಾವು ಹೆಂಗಿದ್ರು ಇಂಗ್ಲೀಷ್ ಹಾಡು ಕೇಳೋದು, ನಮಗೆ ಬೀಟಲ್ಸ್ ಅಂತ ಒಂದು ಗ್ರೂಪ್ ಇದೆ. ಲೈಕ್ ಇವಾಗ ಬ್ಲ್ಯಾಕ್ ಪಿಂಕ್ ಥರ ಇದೆಯಾ ಗೊತ್ತಾ, ಆ ಥರ ಅದೇ ಯಾವುದಾದ್ರು ಕೊರಿಯನ್ ಇದು ಇಲ್ಲಾಂದರೆ ಇವಾಗ ಒನ್ ಡೈರೆಕ್ಷನ್ಸು ಆ ಥರ ಇರೋದಲ್ಲ, ಆ ಥರ ಬೀಟಲ್ಸ್ ಅವ್ರು ಬಂದುಬಿಟ್ಟು 1960 1970 ಒಂದು ಅವಾಗ ಫೇಮಸ್ ಆದಾಗ ಅಲ್ಲಿ ಬಂದು ಇಲ್ಲಿ ಕುತ್ಕೊಂಡು ಎಲ್ಲ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಯೋಗ ಗೀಗ ಮತ್ತು ಇನ್ನೇನೇನಿದೆಯೋ ಎಲ್ಲ ಥರದ್ದು ಕಲ್ತ್ಕೊಂಡು ಮ್ಯೂಸಿಕ್ ಮಾಡಿ ಅಲ್ಲಿಂದ ಹೋದ ತಕ್ಷಣ ಫುಲ್ಲು ಫೇಮಸ್ ಆದಂತೆ. ಸೊ ಅದನ್ನೊಂದು ಆಶ್ರಮ ಇದೆ ಮತ್ತು ಫುಲ್ ಪೈಂಟಿಂಗ್ಸ್ ಮತ್ತು ಡ್ರಾಯಿಂಗ್ಸ್ನ ಬೆಚ್ಚನಿದೆ ಅಲ್ಲಿ. ಸೊ ಅಲ್ಲೋಗಿ ನೋಡಬೇಕು. ಅದಕ್ಕೆ ಇಳ್ದು ಹೋಗ್ತಿದ್ದೀನಿ, ಫುಲ್ ಟಯರ್ಡ್ ಆಗ್ತಿದೆ. ಏನಾದ್ರು ಸಿಕ್ಕಿದ್ರೆ ತಿಂತೀನಿ. ಜ್ಯೂಸ್ ಕುಡಿದೆ, ಎಲೆಕ್ಟ್ರಾನ್ ಹಾಕೊಂಡು ಕುಡಿದೆ, ಬಿಸಿನೀರು ಕುಡಿದೆ, ಕಫ ಹೋಗಲಿ ಅಂತ. ಅದೇ ಕಫ ಹೋಗ್ತಾಯಿಲ್ಲ. ಫುಲ್ ಒಂಥರ ಫುಲ್ ಟಯರ್ಡ್ ಅನ್ನಿಸ್ತಿದೆ. ಯಾರು ಕಣ್ಣು ಬಿದ್ದಿದೆ ಏನಂತ ಗೊತ್ತಿಲ್ಲ. ಲೈಕ್ ಇದಿಷ್ಟು ಬಿದ್ದಾಗ ಆಗ್ತಾಯಿದೆ, ಹಂಗೆ ಆಗ್ತೈತೆ. ನಿದ್ದೆ ಬರ ಇನ್ನೂ ಎಳಿತೈತೆ. ಸೊ ಆ್ಯಕ್ಚುಲಿ ಇವತ್ತು 3rd ಡೇ, ನಾಳೆ 4th, 3 ದಿವಸ ಇದ್ದೀನಿ ಋಷಿಕೇಶಲ್ಲಿ. ಇಟ್ಸ್ ಅ ಡಿಫ್ರೆಂಟ್ ವೈಬ್ ಆ್ಯಕ್ಚುಲಿ ಹೇಳೋಕ್ಕೋದ್ರೆ. ಸೊ ಅದು ಹಳೇ ಸಿಟಿಗೆ ಬಂದಂಗೈತೆ. ಸೊ ಇವಾಗ ನೆಕ್ಸ್ಟು ಇಳ್ದೋಗ್ತಿದ್ದೀನಿ. ಇಳ್ದೋಗ್ಬಿಟ್ಟು ಇವಾಗ ಕ್ಯಾಮ್ರಾ ಯೂಸ್ ಮಾಡ್ಬೋದು ಅಂತ ಹೇಳೋದೆ. ಅದ್ರ ಮೇಲೆ ಯಾವುದೂ ಇಲ್ಲ ಅಂತ ಯೂಸ್ ಮಾಡ್ತಿದ್ದೆ. ಕೆಳಗಡೆ ಹೋದೆ ಎಲ್ಲ ಅಂಗಡಿ ಹೋದೆಲ್ಲ ನೋಡ್ಬಿಟ್ಟು ಯೂಸ್ ಮಾಡ್ಬೇಡ ಅಂತ ಅನ್ಸುತ್ತೆ. ಸೊ ಈ ಕಡೆ ಎಲ್ಲ ಹಿಂದೆ ಎಲ್ಲ ಫುಲ್ಲು ಬೆಟ್ಟಗಳಿದೆ, ಕೆಳಗಡೆ ಅಂಗಡಿಗಳಿದೆ. ಸರಿ, ನಾನು ಕೆಳಗಡೆ ಹೋಗ್ತೀನಿ. ಹೋಗ್ಬಿಟ್ಟು ಕೆಳಗಡೆ ಒಂದು ವ್ಯೂ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಇದು ಮೇಲೆ ಅಂತ. ತೋರಿಸ್ಬಿಟ್ಟು ಹಂಗೆ ನನಗೆ ಇನ್ನೊಂದು ಆಶ್ರಮಕ್ಕೆ ಹೋಗಬೇಕು. ಅದರಿಂದ 4-5 ಕಿಲೋಮೀಟ್ರ್ ಇದೆ. ಆನ್ ದ ವೇ ಹೋಗ್ತಾ ನೋಡಿಕೊಂಡು ಎಕ್ಸ್ಪ್ಲೋರ್ ಮಾಡಿಕೊಂಡು ಸಿಗ್ತೀನಿ ನಿಮಗೆ. ಓಕೆನಾ, ಬಾಯ್. ಅಲ್ಲಿ ಟಾಪ್ಗೆ ಹೋಗಿದ್ದಿದ್ದು. ಸೊ ಇದು ಸಿಟಿ. ಇಲ್ಲಿ ಬ್ರಿಡ್ಜು ಹೊಡೆದಾಗಿ ಕಟ್ತಾವ್ರೆ. ಸೊ ಅಲ್ಲಿ ಮೇಲಿಂದ ನನಗೆ ವ್ಯೂ ಮತ್ತು ಮಾತಾಡಿದ್ದು. ಸೊ ಸಿಟಿ ಇಲ್ಲೈತೆ, ರೋಡ್ ಹಿಂಗೈತೆ, ಹೋಯ್ತಾ ಇದೀನಿ ವಾಪಸ್ಸು, ಅಷ್ಟೇ ವಿಷಯ. ಬೀಟಲ್ ಆಶ್ರಮ್ಸ್ ಅಂತ ಒಂದು ಹೇಳಿದ್ನಲ್ಲ, ಫಾರಿನರ್ಸ್ ಅವ್ರು ಬಂದು ಅಂತ. ಅದು ಇವಾಗ ಯಾವುದೋ ರಾಜಾಜಿ ಅವರು ಮೇಂಟೈನ್ ಮಾಡ್ತಿದ್ದಾರೆ, ರಿಸರ್ವ್ ಅವರು. ಸೊ ಹೋಗೋಕ್ಕೆ ಒಳಗಡೆ 200 ರೂಪಾಯಿ ಅಂತೆ. ಆಮೇಲೆ 5 ಗಂಟೆಗೆ ಕ್ಲೋಸ್ ಅಂತೆ. ನಾನು ಕರೆಕ್ಟಾಗಿ 5 ಗಂಟೆಗೆ ಬಂದಿದ್ದೀನಿ. ಕರೆಕ್ಟಾಗಿ 5 ಗಂಟೆಗೆ ಕ್ಲೋಸ್ ಅಂದರು. ಸೊ ಏನು ಮಾಡೋಂತ ವಾಪಸ್ ಹೋಗ್ತಿದ್ದೀನಿ. ಹೋಗೋ ಜಾಗದಲ್ಲಿ 5 ಗಂಟೆ ಅಲ್ಲೇನಾದರೂ ಆರತಿ ನಡೆದ್ರೆ ಹೋಗ್ಬಿಟ್ಟು ಆರತಿ ಕೂತ್ಕೊಂಡು ಗಂಗಾವತಿನ ನೋಡಿಕೊಂಡು ರೂಮ್ಗೆ ಹೋಗ್ಬಿಟ್ಟು ಮಲ್ಕೊತೀನಿ. ಟ್ಯಾಬ್ಲೆಟ್ಸ್ ಹಾಕ್ಕೊಂಡು. ಫುಲ್ಲು ಬಾಡಿ ಪೈನು ಮತ್ತು ಫುಲ್ಲು ಬಿಸಿ ಆಗ್ತಾಯಿತ್ತು. ಹೇಳೋವಾಗ್ಲೇ ಕೆಂಪು ಆಗ್ತಾಯಿತ್ತು ನೋಡಿ. ಸೊ ದಿಸ್ ಇಸ್ ಬ್ಯಾಕ್ ರೋಡ್. ಯಾವುದೂ ಇಲ್ಲ ನೋಡಿದೆ. ಸಿಟಿ ಇದು ಋಷಿಕೇಶಲ್ಲಿ ಯಾವುದೂ ಇಲ್ಲ, ಖಾಲಿ ಹೊಡಿತೈತೆ. ಸರಿ, ಮತ್ತೆ ಚೆಕ್ಔಟ್ ಮಾಡ್ಬೇಕು. ನಾಳೆ ಬೆಳಗ್ಗೆ ಎದ್ದು ಬಂದು ಗಂಗಾವತಿ ನೋಡಿ ದರ್ಶನ ಮಾಡಿಕೊಂಡು ಆಮೇಲೆ ಬೀಟಲ್ಸ್ ಆಶ್ರಮಕ್ಕೆ ಬಂದು ಏನೇನು ಪೇಂಟಿಂಗ್ಸು ಏನೇನು ಕತೆ ಎಲ್ಲ ನೋಡಿ 200 ರೂಪಾಯಿ ಕೊಡಬೇಕಂದ್ರೆ ಅದೇ ನಂಗೆ ಬೇಜಾರಾಗ್ತದೆ. ಅಷ್ಟೇ ದುಡ್ಡಿಲ್ಲಾಗೋದು, ಕಷ್ಟಪಡ್ತಾಯಿದ್ದೀವಿ. ಇದ್ರಲ್ಲಿ ತಿರ್ಗಾ 200 ರೂಪಾಯಿ ಕೊಡು ಅಂದರೆ ಯಾರು ಕೊಡ್ತದೆ? ಸರಿ, ಕೊಟ್ಟು ನೋಡೋಣ. ನಾಳೆ ಬರೋಣ. ಆತಿದೆ ಬೀಟಲ್ಸ್ ಅಂತ ನೋಡೋಣ. ನಾಳೆ ಫುಲ್ಲು ಕೂದಲು ಅದೇನೋ ತಲೆಯಲ್ಲೇನೋ ಹಾಕೋದು, ಅದು ಏನೋ ಗೊತ್ತಿಲ್ಲ. ನೋಡಿ ಹೋಗಿ ಸ್ವಲ್ಪ ಎಡಿಟ್ ಮಾಡಿ ನಿನ್ನೆ ಮೊನ್ನೆದು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿಗ್ಲಾ? ಬಾಯ್. ಏನೇನು ಮಾಡಿದೆ ಋಷಿಕೇಶಿಗೆ ಬಂದು ಅಂತ ಯೋಚನೆ ಮಾಡ್ತಿರೋವಾಗಲ ನಿಮ್ಗೆ ಹೇಳ ಅಂದ್ಕೊಂಡೆ. ಫಸ್ಟ್ ಡೇ ಭಾನುವಾರ ಬಂದೆ, ಫ್ರೆಂಡ್ಸ್ ಎಲ್ಲ ಇದ್ದು ಅಂದ್ಬಿಟ್ಟು ಭಾನುವಾರ ಹೋಗ್ಬಿಟ್ಟು ಗಂಗಾವತಿ ನೋಡಿದೆ. ಟ್ಯೂಸ್ಡೇ ಇನ್ನೊಂದು ಕಡೆ ತ್ರಿವೇಣಿ ಘಾಟು ಅಂತ, ಅದು ಫೇಮಸ್, ಇದಕ್ಕಿಂತ ಹಳೇದು. ಅಲ್ಲಿ ಹೋಗ್ಬಿಟ್ಟು ಗಂಗಾವತಿ ನೋಡಿದೆ ಸಾಯಂಕಾಲ ಹೊತ್ತು. ಬೆಳಗ್ಗೆ ಫುಲ್ ಬಿಸಿಲಂತ. ಇವತ್ತು ವೆಡ್ನೆಸ್ಡೇ, ಇಲ್ಲ ಇವತ್ತು ಟ್ಯೂಸ್ಡೇ. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ, 13 ಫ್ಲೋರ್ಸ್ ಇರೋ ದೇವಸ್ಥಾನಕ್ಕೆ. ಅಲ್ಲಿಂದ ಬೀಟ್ಲ ಆಶ್ರಮಕ್ಕೆ ಹೋಗಿ ದರ್ಶನ ನೋಡಿಕೊಂಡು ಅಲ್ಲಿಂದ ಗಂಗಾವತಿ ದರ್ಶನ ಮಾಡೋಣ ಅಂದ್ಕೊಂಡೆ. ಬೀಟ್ಲ ಆಶ್ರಮ ಕ್ಲೋಸು. ಸೊ ಗಂಗಾವತಿ ನೋಡೋಕೆ ಹೋಗ್ತಾಯಿದ್ದೀನಿ ಅಷ್ಟೇ. ತಿರ್ಗಾ ನಾಳೆ ಬೆಳಗ್ಗೆ ಎದ್ದು ಗಂಗಾವತಿ ನೋಡ್ಕೊಂಡು ತಿರ್ಗಾ ಪೀಸಾಗಿ ಕುತ್ಕೊಂಡು ಆಮೇಲೆ ಅಲ್ಲಿಂದ ತಿರ್ಗಾ ಬೀಟಲ್ ಆಶ್ರಮಸ್ ನೋಡಿಕೊಂಡು ಪ್ಯಾಕ್ ಮಾಡ್ಕೊಂಡು ಡೈರೆಕ್ಟಾಗಿ ಹೋಗ್ತಿರೋದು ಹರಿದ್ವಾರ್ಗೆ. ಓಕೆ, ಯಾವುದು ಮಾತಾಡೋಕ್ಕಿಲ್ಲ ಅಂತ ಒಬ್ಬೊಬ್ಬನೇ ಕ್ಯಾಮ್ರಾದಲ್ಲಿ ಮಾತಾಡ್ತಾನೆ ಇರ್ತೀನಿ. ಬೇಜಾರು ಮಾಡ್ಕೊಬೇಡಿ. ಸಿಗ್ಲಾ? ಬಾಯ್. पूर्णस्य पूर्णमादाय
पानी पकड़ो ಹಾಯ್ ಹಾಯ್ ತಿಂತಾ ಇರೋದು ನಾರ್ಮಲ್ ಪರೋಟ 30, ನೆಕ್ಸ್ಟು ಆಲೂ ಪರೋಟ 40, ಪನ್ನೀರ್ 60. ಇವತ್ತು ಇಲ್ಲಿ ಖಾಲಿ ಹೊಡಿತೈತೆ. ಇಷ್ಟು ಜನ ಇಲ್ಲೆಲ್ಲ ಯಾವಾಗಲೂ ಕುತ್ಕೊಳ್ಳೋಕ್ಕೆ ಜಾಗ ಬಿಡೋಲ್ಲ. ಯಾಕಡೆ ಟೀ ಎಲ್ಲ ಮಾಡ್ತಾರೆ, ಹಿಂದೆ ಬಂದ್ಬಿಟ್ಟು ಮ್ಯಾಗಿ ಗೀಗಿ ಎಲ್ಲ ಮಾಡ್ತಾರೆ, ಇಲ್ಲಿ ಆಲೂ ಪರೋಟ ಮಾಡ್ತಾರೆ. ಸೊ ದಿಸ್ ಈಸ್ ದ ವೈಬ್. ನೋಡ್ರಪ್ಪ, ಮಕ್ಕಳು ಕೂತ್ಕೊಂಡು ಮಾತಾಡ್ತಿದ್ದೀನಿ. ಸೊ ಹೌ ದಿಸ್ ಲುಕ್ಸ್, ಓಕೆನಾ. ಸೊ ಏನಾಯ್ತು ಅಂದರೆ, ಗಂಗಾವತಿಗೆ ಕೂತ್ಕೊಂಡೆ. ಒಂದು ನಿಮಿಷ. ಓಕೆ, ಗಂಗಾವತಿ ಕೂತ್ಕೊಂಡ ತಕ್ಷಣ ಫುಲ್ಲು ಹಿಂಗೆ ಸ್ಪೀಕರ್ ಮುಂದೆನೇ ಕೂತ್ಕೊಂಡೆ. ಸ್ಪೀಕರ್ ಮುಂದೆ ಕೂತ್ಕೊಂಡು ಫುಲ್ ಹಾಡಾಕಿದ್ರು. ಇನ್ನೂ ಒಂದು 5 ಸೆಕೆಂಡ್ಸ್ ಬಿಟ್ಟಿದೆ. ಸತ್ಯವಾಗ್ಲೂ ತಲೆ ಸುತ್ತಿ ಬಿದ್ದೋಗ್ತಿದ್ದೆ. ಅಲ್ಲಿ ಅಷ್ಟು ಕ್ರೌಡು, ಅಲ್ಲಿಂದ ಆಚೆ ಕಡೆ ಬರೋಕ್ಕೂ ಆಗ್ತಿಲ್ಲ. ಎಲ್ಲನೂ ನೂಕಿ ಆಚೆ ಕಡೆ ಬಂದು ಸಡನ್ನಾಗಿ ಒಂದು ವಾಟರ್ ಬಾಟಲ್ ತಗೊಂಡು ಕುಡಿದೆ. ದ ಮಿಸ್ಟೇಕ್ ಐ ಡಿಡ್ ಇಸ್ ಲೈಕ್, ತಿಂದಿರಲಿಲ್ಲ ಬೆಳಗ್ಗೆ. ಸೊ ಅದಕ್ಕೆ ಕರೆಕ್ಟಾಗಿ ತಿಂದ್ಬಿಟ್ಟು, ಆಯಿತಾ, ಕರೆಕ್ಟಾಗಿ ತಿಂದ್ಬಿಟ್ಟು ಇವಾಗ ಫುಲ್ಲು ಹೀಟ್ ಬೇರೆ ಆಗಿಬಿಟ್ಟಿತ್ತು. ಮತ್ತು ಜ್ವರ ಬೇರೆ ಹೇಳಿದ್ನಲ್ಲ ಆವಾಗಲೇ, ಕೆಮ್ಮು. ಸೊ ಇದೆಲ್ಲ ತುಂಬ ಪ್ರಾಬ್ಲಮ್ಸ್ ಇತ್ತು. ಅದಕ್ಕೆ ಇವಾಗ ಆಲ್ಮೋಸ್ಟ್ ಲೈಕ್ 300 rupees ಖರ್ಚು ಮಾಡಿ ಎಲ್ಲ ತಂದಿದ್ದೀನಿ. ಹೆಲ್ತಿ ಫುಡ್ಸು ತಿಂದ್ಬಿಟ್ಟು, ಹೊಟ್ಟೆ ತುಂಬ ತಿಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಹಾಕಿ ಮಾಡ್ಕೊಳ್ಳೋಕ್ಕೆ. ಬನಾನಾ ತಿಂದಿದ್ದೀನಿ, ಮತ್ತು ಫ್ರೈಡ್ ರೈಸು, ಮತ್ತು ಪರೋಟ ತಿಂದಿದ್ದೀನಿ, ಮೊಸರು ತಂದಿದ್ದೀನಿ. ತಿಂದ್ಬಿಟ್ಟು ಮಾಡ್ಕೊತೀನಿ. ನಾಳೆ ಚೆಕ್ಔಟ್ ಇದೆ ಸಾಯಂಕಾಲ. ಬೆಳಗ್ಗೆ ಬೀಟಲ್ಸ್ ಆಶ್ರಮಕ್ಕೆ ಹೋಗಬೇಕು, ಯಾಕಂದರೆ ಕ್ಲೋಸ್ ಆಗಿಬಿಟ್ಟಿತ್ತು ಇವಾಗ. ಸೊ ಫುಲ್ ಅಲ್ಲಂತೂ ಸೀರಿಯಸ್ ತಲೆ ಸುತ್ತಬಿಡ್ತಿತ್ತು. ಸೀರಿಯಸ್ ಆಗಿ ಒಂದು 5 ಸೆಕೆಂಡ್ 10 ಸೆಕೆಂಡ್ ಬಿಟ್ಟಿದ್ದು. ನಾನು ಎದ್ದ ತಕ್ಷಣ ಟಕ 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 ಅಂತ ಫುಲ್ಲು ತಲೆ ಆಡಿಸಿದ್ರೆ ತಲೆ ಭಾರ, ಓಕೆನಾ. ತಲೆ ಆಡಿಸಿ ಫುಲ್ ಇದು ಮಾಡೋಷ್ಟೊತ್ತಲ್ಲಿ ಆಚೆ ಕಡೆ ಬಂದು ಫಸ್ಟ್ ನೀರು ಬಾಟ್ಲ್ ಇಸ್ಕೊಂಡು ಕುಡಿದೆ. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಅಲ್ಲೇ ಕೂತ್ಕೊಂಡು ಆಮೇಲೆ ಇವಾಗ ಇದು ವರ್ಕಿಗೆ ಬಂದೆ. ಸೊ ಇವತ್ತಿಗೆ ಇಷ್ಟು ಕತೆ. 4 ದಿವಸದಲ್ಲಿ ಏನೇನು ಮಾಡಿದ್ದೀನಿ ಏನಂತ ನೋಡಿರ್ತೀರ. ನಾಳೆ ಒಂದು ದಿವಸ ಫೈನಲಾಗಿ ತೋರಿಸ್ಬಿಟ್ಟು ಋಷಿಗೆ ಎಷ್ಟು ಕತೆ ಮುಗಿಸ್ತೀನಿ. ನೆಕ್ಸ್ಟ್ ಹರಿದ್ವಾರ ಸ್ಟಾರ್ಟ್ ಆಗುತ್ತೆ. ಸೊ ಗುಡ್ ನೈಟ್. ನಾನು ತಿಂದ್ಬಿಟ್ಟು ಮಲ್ಕೊತೀನಿ. ನಾಳೆ ಬೆಳಗ್ಗೆ ಫುಲ್ಲು ಆ್ಯಕ್ಟಿವ್ ಆಗಿ ಎದ್ದು ಟಕ್ ಟಕ್ ಅಂತ ಬೆಳಗ್ಗೆ ಅಲ್ಲಿ ಯೋಗ ಮಾಡ್ತಿರ್ತದೆ ಅನಿಸುತ್ತೆ. ಆಶ್ರಮದ ಹತ್ರ ಬೆಳಗ್ಗೆ ಹೋಗ್ತೀನಿ, ಯೋಗ ಮಾಡ್ತಿದ್ದೆ, ಅದನ್ನ ನೋಡ್ತೀನಿ. ಸೊ ಇನ್ಸ್ಪೈರ್ ಆಗುತ್ತೆ. ಅಲ್ಲಿಂದ ಬೀಟಲ್ಸ್ ಆಶ್ರಮ 10 ಗಂಟೆಗೆ ಓಪನ್ನು, 200 ರೂಪಾಯಿ ಫೀಸು ಕೊಟ್ಬಿಟ್ಟು ಒಳಗಡೆ ಏನೈತೆ ಅಂತ ನೋಡ್ಕೊಂಡು ಬಂದುಬಿಡ್ತೀನಿ. ಯಾಕಂದರೆ ಮೋಸ್ಟ್ ಆಫ್ ದ ಪೀಪಲ್ ರೆಕಮೆಂಡ್ ಮಾಡಿದ್ದು ಅಲ್ಲಿ ಹೋಗ್ಬಿಟ್ಟು ಬಾ ಅಂತ. ಸೊ ಹೋಗಿ ನೋಡಿಕೊಂಡು ಬಂದುಬಿಡ್ತೀನಿ. ಬಂದಮೇಲೆ ಅಲ್ಲಿಂದ ತಿರ್ಗಾ ಬ್ಯಾಗ್ ಎತ್ಕೊಂಡು ಹೋಗಬೇಕು. 5 ಕಿಲೋಮೀಟ್ರ್ ಐತೆ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ. 5 ಕಿಲೋಮೀಟ್ರ್ ಎತ್ಕೊಂಡು ಹೋಗೋದ, ಇಲ್ಲ ಗಾಡಿಗೆ ಕೇಳಿದ್ರೆ 300-400 ರೂಪಾಯಿ ಕೇಳ್ತಾರೆ. ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ, ನಾಳೆ ಏನಾದರೂ ಕಮ್ಮಿ ದುಡ್ಡು ಏನಾದರೂ ಗಾಡಿಯಲ್ಲಿ ಕುತ್ಕೊಂಡು ಹಿಂದೆ ಹೋಗಿ ಬಂದುಬಿಟ್ರೆ ಈಸಿ ಆಗುತ್ತೆ. ಓಕೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತಿರ್ಗಾ ಇನ್ನೊಂದು ಡಾರ್ಮೆಟ್ರಿ ತೊಗೋಬೇಕು. ಅಲ್ಲಿ ಡಾರ್ಮೆಟ್ರಿ ಸಿಗುತ್ತಾ ಇಲ್ವೋ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಅಲ್ಲಿ ಒಬ್ಬೊಬ್ಬರಿಗೆ ರೂಮ್ಸ್ ಕೊಡೋಲ್ಲ, ಹೇಳೋಕೆ ಹೋದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಇಟ್ಸ್ ಆಲ್ ಗಾಡ್ಸ್ ಗ್ರೇಸ್ ಆ್ಯಂಡ್ ವಿ ಜಸ್ಟ್ ಆ್ಯಕ್ಟಿಂಗ್ ಆ್ಯಸ್ ಇಟ್ ಸೆಲ್ಫ್. ಓಕೆನಾ, ತುಂಬ ಮಾತಾಡ್ತಿದ್ದೀನಿ. ಬಾಯ್. ನಾನು ತಿಂದ್ಬಿಟ್ಟು ಮಾಡ್ಕೊತೀನಿ ಇವಾಗ. So hey guys, welcome back to my YouTube channel, the same video. So ನಿನ್ನೆ ನಾವು ಬೀಟಲ್ಸ್ ಆಶ್ರಮ ಏನು ಕ್ಲೋಸ್ ಆಗಿತ್ತು ಅಂತ ವಾಪಸ್ ಹೋದ್ವು. ಸೊ ಇವಾಗ ಅದೇ ರೋಡಲ್ಲಿದ್ದು ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ದಿಸ್ ಇಸ್ ದ ಲಾಸ್ಟ್ ಡೇ. ಸೊ ಇನ್ ದ ರಿಷಿಕೇಶ್. ಸೊ ಇವಾಗ ಹೋಗ್ಬಿಟ್ಟು ಆಶ್ರಮ ನೋಡಿಕೊಂಡು ಆಲ್ಮೋಸ್ಟ್ ಲೈಕ್ ಇದು 4 ಕಿಲೋಮೀಟರ್ಸ್ 3 ಕಿಲೋಮೀಟರ್ಸ್ ಏನೋ ಇದೆ. ವಾಕಿಂಗ್ ಮಾಡ್ಕೊಂಡು ಬಂದೆ. ಆ್ಯಕ್ಚುಲಿ ಇಟ್ಸ್ ಲೈಕ್ ಸಿಟಿ ಮಾರ್ಕೆಟ್ ರೋಡ್ ಥರ. ಈಗ ವಾಪಸ್ ಹೋಗ್ತೀನಿ ಆಶ್ರಮ ನೋಡ್ಬಿಟ್ಟು. ಆಮೇಲೆ ಬ್ಯಾಗ್ ಎತ್ಕೊಂಡು ಹರಿದ್ವಾರ್ಗೆ ಹೋಗ್ತೀನಿ. ಸೊ ಇವಾಗ ಆಶ್ರಮಕ್ಕೆ ಹೋಗ್ತಿದ್ದೀನಿ. ಇನ್ನೂ ಒಂದು 300-400 ಸ್ಟೆಪ್ಸ್ ಇರುತ್ತೆ. ಸೊ ಬಿಸಿಲು
ಕಣ್ ತೆಗೋಕ್ಕಾಗ್ತಿಲ್ಲ, ನೋಡೋಕ್ಕಾಗ್ತಿಲ್ಲ. ಆಲ್ಮೋಸ್ಟ್ ಸೇಮ್ ಆ್ಯಸ್ 38-40 ಡಿಗ್ರಿ ಐತೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಹೆಂಗಿದೆ ಏನು ಡಿಜಿಟಲ್ ಅಸ್ಟ್ರಾಮಸ್ 1968 ಆಗಿದೆ ಸೀನಸ್ ಇದು 1968 ಅದೊಂದು ಗ್ಯಾಪ್ನ ಇಟ್ಕೊಂಡಿದ್ದೀನಿ. ಅಲ್ಲಿ ನೋಡ್ತೀನಿ. ಆ್ಯಕ್ಚುಲಿ ಯಾವುದೋ ಎಲ್ಲ ಕತೆ ಕೊಟ್ಟಿರ್ತಾರೆ, ಏನು ಕತೆ ಏನಂತ ನೋಡಿಕೊಂಡು. ತುಂಬ ಬಿಸಿಲು. ಸರಿ, ಮುಂದೆ ಸಿಗ್ತೀನಿ. ನೋಡಪ್ಪ, ಇದೆ ಅಷ್ಟಮ್ಮ ಒಳಗಡೆ ಹೋಗ್ಬೇಕಾಗಿರೋದು. ಸೊ ಫೀಸ್ ಇದೆ, 200 ರೂಪೀಸ್ ಪೇ ಮಾಡಬೇಕು. ಸೀನಿಯರ್ಗೆ 100, ಸ್ಟೂಡೆಂಟ್ಗೆ 100. ಸೊ ಒಳಗಡೆ ಹೋಗ್ಬೇಕು. ಟಿಕೆಟ್ ಕೌಂಟ್ರಲ್ಲಿದೆ. ಇದು ಒಂದು ಚೀಟಿ ಕೊಟ್ಟಿದ್ದಾರೆ. ಸೊ ಈ ಚೀಟಿ ಕೊಟ್ಬಿಟ್ಟು ಏನಂತಿದೆ ಅಂದರೆ, ಇವಾಗ ಇದು ಹಿಂಗೆಲ್ಲ ಇದೆಲ್ಲ ಇದೆಯಲ್ಲ, ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಡೆ ಬರುತ್ತೆ. ಇದು ಸೆಂಟ್ರಲ್ ಟೈಗರ್ ರಿಸರ್ವ್ ಅವ್ರದ್ದು ಆಶ್ರಮನೇ ಅದು ಮೇಂಟೈನ್ ಮಾಡ್ತಾ ಇರೋದಲ್ಲ ಇವರು. ಅದಕ್ಕೆ ಆಧಾರ್ ಕಾರ್ಡ್ ತೊಗೊಂಡು ಕ್ಯಾಶ್ ತೊಗೊಂಡ್ರು. ಸ್ಕ್ಯಾನರ್ ಇಲ್ಲ ಆ್ಯಕ್ಚುಲಿ. ಕಾಲು ನೋತೈತೆ. ಸಿಚುವೇಟೆಡ್ ಇನ್ ಹಿಮಾಲಯಾಸ್, ಫೇಮಸ್ ಫಾರ್ ವೈಲ್ಡ್ ಎಲಿಫೆಂಟ್ಸ್ ಆ್ಯಂಡ್ ಟೈಗರ್ಸ್. ಮುಂದೆ ಹೋಗೋಣ ಬನ್ನಿ. ಸೀರಿಯಸ್ ಆಗಿ ಏನಿದೆ ಅಂತ ಸರಿ ಬನ್ನಿ ಮುಂದೆ ಹೋಗಿ ನೋಡೋಣ. ಅದೆಲ್ಲ ಬಿಲ್ಡಿಂಗ್ ನೋಡಿದ್ದು. ಅಲ್ಲಿಂದ ಹಿಂಗೆ ಹತ್ತು ಬಂದ್ಬಿಟ್ಟು ಈಗ ನೋಡ್ತಾ ಇಲ್ಲೇ ಒಂದು ಎಂಟ್ರೆನ್ಸ್ ಇದೆ. ಆ್ಯಕ್ಚುಲ್ ರಿಯಲ್ ಎಂಟ್ರೆನ್ಸು. ಎಲ್ಲ ಗೂಡುಗಳಿದೆ. ಕುತ್ಕೊಂಡು ಜಪ ಮಾಡೋದು ಇಲ್ಲ ಏನಂತ ಗೊತ್ತಿಲ್ಲ. ಅಲ್ಲೋಗಿ ನೋಡೋಣ. ಇಲ್ಲೂ ಒಂದು ಹಳೇ ಬಿಲ್ಡಿಂಗ್ ಐತೆ. ನಾನು ಹೋಗ್ತಿಲ್ಲ, ಭಯ ಆಗ್ತೈತೆ. ಇದು ಆ್ಯಕ್ಚುಲಿ ಬೀಟಲ್ಸ್ ಆಶ್ರಮ ಒಳಗಡೆ ಮ್ಯಾಪು. ಫಸ್ಟು ಗೇಟು, ಪಾರ್ಕಿಂಗ್, ಟಿಕೆಟ್ ಕೌಂಟರ್, ಪೋಸ್ಟ್ ಆಫೀಸ್, ಕ್ಯಾಫೆಟೇರಿಯಾ, ಬೀಟಲ್ಸ್ ಬಂಗ್ಲಾ, ಬ್ಯಾಕ್ ಗೇಟು, ಆರ್ಬಲ್ ಗಾರ್ಡನ್, ಮೆಡಿಟೇಷನ್ ಡಾಮ್ಸು. ಸೊ ಹೋಗೋಣ ಬನ್ನಿ. ಹೆಂಗೆ ಹೋಗೋದಂತೆ. ಫೋಟೋಗೆ ಹೇಳಿದ್ದೀನಿ. ಮತ್ತು ಅದಿದ್ದು ಜಾಗ ನೋಡ್ಬೇಕು, ಅದಕ್ಕೆ ಬಂದದ್ದು. ಕುತ್ತಿಗಳೆಲ್ಲ ಇದೆ ಇಲ್ಲಿ. ಎಣ್ಣೆ ನೀರು ಹೊಡಿಬೋದಂತೆ. Constructed in early 1960, this building was used for official mails and Maharishi Ji and best case post office. ನೋಡಪ್ಪ 1960s ಅಲ್ಲಿ ಇದ್ದಿದ್ದು. ನೀವು ಒಳಗಡೆ ಹೋಗಿ ನೋಡ್ಕೋಬೋದು. ನಾವು ಒಳಗಡೆ ಎಲ್ಲ ಐತೆ. ಒಳಗಡೆ ಅಂದರೆ ಅಲ್ಲಿ ಎಲ್ಲೋಗೂ ಐತೆ. ನಾನು ಹೋಗ್ತಿಲ್ಲ, ಸಾಕು. ನಾನು ಪೋಸ್ಟ್ ಆಫೀಸ್ ನೋಡಿದ್ದೆ. 1960s ಪೋಸ್ಟ್ ಆಫೀಸ್ ಅಪ್ಪ. ಪೋಸ್ಟ್ ಆಫೀಸ್ ಅಂತ ಹಾಕೋದೆ. ಇದಕ್ಕೆ ಹೌದು, ಮಹಾರಿಷಿ ಅನಿಸುತ್ತೆ. ನೋಡೋವಾಗ ಹೆಂಗಿದ್ದು 1960s ಅಲ್ಲಿ. ಮಹಾರಿಷಿ ಅವರು ಫುಲ್ಲು ಏನೇನು 1980 2008ವರೆಗೂ ಎಲ್ಲ ಇದೆ ಇಲ್ಲಿ. ಓಕೆ,
ಸೊ ಇದೆಲ್ಲ ನಾನು ಓದ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಎಂಜಾಯ್ ಮಾಡ್ತೀನಿ, ಓಕೆನಾ. ಇವಾಗ ನಾನು ಅಲ್ಲಿ ಓದಿದ್ದು ನೋಡಿದ್ದು ಏನಂದರೆ ಮಹರ್ಷಿ ಅವರು 1968 2008ವರೆಗೂ ಇದ್ದರು. ಮತ್ತು ಅವ್ರು ಬಂದ್ಬಿಟ್ಟು ಟ್ರಾನ್ಸ್ಜೆಂಡರ್ ಅಂತ ಮೆಡಿಟೇಷನ್ನ ಒಂದು ಇಂಟ್ರೊಡ್ಯೂಸ್ ಮಾಡಿಸಿ ಫೇಮಸ್ ಮಾಡಿಸಿದ್ರು. ಸೊ ಅವಾಗ 1968 ಈ ಬೀಟಲ್ಸ್ ಅವ್ರು ಬಂದ್ಬಿಟ್ಟು ಇವರು ಆ್ಯಕ್ಚುಲಿ ಇವರು ಮೆಡಿಟೇಷನ್ ಮಾಡಿಕೊಂಡು ಮತ್ತು ಯೋಗ ಎಲ್ಲ ಕಲ್ತ್ಕೊಂಡು ಹಂಗೆ ಸ್ವಲ್ಪ ಫುಲ್ಲು ಡ್ರಗ್ಸ್ ತೊಗೊಂಡು ಆಗಿ 48 ಸಾಂಗ್ಸು ಬರೆದು ಫೇಮಸ್ ಆಗಿ ಹಿಟ್ಟಾಯಿತು ಅದು. ಅದಾದಮೇಲೆ ತುಂಬ ಜನಕ್ಕೆ ಏನೇನೋ ಹೇಳೋದು ಅಂದರೆ ಮೋಸ್ಟ್ಲಿ ಲೈಕ್ ಇವಾಗ ಸ್ಪ್ರೆಡ್ ಮಾಡೋದು ಈ ಥರ ಬಂದ್ಬಿಟ್ಟು ಮೆಡಿಟೇಷನ್ ಮಾಡಿದ್ರೆ ಕ್ರೈಮ್ ರೇಟ್ ಕಮ್ಮಿ ಆಗುತ್ತೆ, ಮತ್ತು ಚಿಕ್ಕ ಮಕ್ಳಿಗೆ ಹೇಳ್ಕೊಡಿ, ಆಮೇಲೆ ಇನ್ನು ತುಂಬ ವಿಷಯಗಳು ಬಂದ್ಬಿಟ್ಟು ಇವರು ಆ್ಯಕ್ಚುಲಿ ಹೇಳಿದ್ದಾರೆ. ಸೊ ಮಹರ್ಷಿ ಮಹೇಶ್ ಜಿ ಅವರು ಮಾಡಿರೋ ಇದು. ಮತ್ತು ಏನಂದರೆ ತುಂಬ ಫಾರಿನರ್ಸ್ಗೆ ಇನ್ಸ್ಪಿರೇಷನ್ ಆಗಿ ಇಟ್ಸ್ ಲೈಕ್ ಮೆಡಿಟೇಷನ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ, ಜೀವನದಲ್ಲಿ ಉದ್ಧಾರ ಆಗುತ್ತೆ, ಯೋಗ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ಕೊಟ್ಟಿದ್ದು. ಮತ್ತು ಇಲ್ಲಿ ಇದ್ದಿದ್ದು ಮತ್ತು ಇಲ್ಲೇ ಕಮ್ಯುನಿಟಿ ಫುಲ್ ಸಿಟಿ ಆಗಿದ್ದಿದ್ದು ಇವಾಗ ಹಿಂಗೆ ಬಿದ್ದೈತೆ. ಅವಾಗೆಲ್ಲ ಆಯಿತು. ಇಲ್ಲೊಂದು ಕಿಚನ್ ಇದೆ, ಕಿಚನ್ ತೋರಿಸ್ತೀನಿ ಬನ್ನಿ ಅದು ಹೆಂಗಿದೆ ಅಂತ. ಆ ಕಿಚನು ಆಮೇಲೆ ಪೋಸ್ಟ್ ಆಫೀಸು ಎಲ್ಲ ನಿಮಗೆ ತೋರಿಸ್ತೀನಿ. ಕಿಚನ್ constructed in early 1960. This kitchen was used to prepare vegetarian foods for all the guests. Same. Those numbers was often reached more than 500. ಓಹೋ 500 ಜನಕ್ಕೆ ಮೇಲೆ ಊಟ ಮಾಡ್ತಿದ್ದಂತೆಪ್ಪ. ಇದ್ಯಾವುದೋ ಮರ ಬಿದ್ದೈತೆ. ಇದು ಇಲ್ಲಿ ಮಾಡಿದ್ರೆ ಮೇಲೋಗುತ್ತಲ್ಲ ಅದು ಚಿಮ್ನಿ. ನೀರು ಕಾಯಿಸ್ಕೊಳಕ್ಕೆ ಅನ್ಸುತ್ತೆ ಇಲ್ಲಲ್ಲ ಅದು. ನೈಟೆಲ್ಲ ಸೀರಿಯಸ್ ಆಗಿ ದೇವದಾನೆಗೂ ಬರೋಕ್ಕಾಗಲ್ಲ ಇಲ್ಲಿ. ಇಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇತ್ತಂತೆ. Constructed in 1960, the press was used printing literature for TM. ಅದೇ ಟ್ರಾನ್ಸ್ಜೆಂಡರ್ ಮೆಡಿಟೇಷನ್ ಅಂತ. ಫಸ್ಟ್ ಎಡಿಷನ್ ಆಫ್ ವರ್ಲ್ಡ್ ಫೇಮಸ್ ಬುಕ್ ದ ಸೈನ್ಸ್ ಆಫ್ ಬೀಯಿಂಗ್ ಹಾರ್ಟ್ ಅಂಡ್ ಲಿವಿಂಗ್ ಅಂಡ್ ಮಹರ್ಷಿ ಯೋಗೀಸ್ ಕಮ್ಯುನಿಟಿ. ಸೊ 6 chapters Srimad Bhagavad Gita was printed on this building. See you there next. ಯಾವುದೋ ಇದೆ ನೋಡ್ಬೋದು ಎನ್ವಿರಾನ್ಮೆಂಟ್ ಹಿಂಗಿದೆ. ಒಂದು ಕಡೆ ಬಿಸಿಲು, ಒಂದು ಕಡೆ ಮರಗಳದ್ದು ತಣ್ಣಕ್ಕಿವಾಗ ಗಾಳಿ ಹೊಡಿತಿದೆ. ಗಾಳಿ ಏನು ಅಷ್ಟು ಹೊಡಿತಿಲ್ಲ, ಬಿಸಿಲೊಂದು ಸರಿ ಆಗಿದೆ. ಓಂ ನಮಃ ಶಿವಾಯ ಅಂತ ಹಾಕಿದ್ದಾರೆ, ಡ್ರಾಯಿಂಗ್ ಬರೆದಿದ್ದಾರೆ, ಮೆಡಿಟೇಟ್ ಮಾಡ್ತಿರೋದು. ಇದು ಒಳಗಡೆ ಏನೋ ಮಸ್ತಾಗಿರುತ್ತೆ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಡ್ರೋನ್ ನಾಟ್ ಅಲೌಡ್. ಓಕೆ ಬ್ರೋ. Vedic Bhavan. Constructed in 1976, this building was used to teach all classes and conducting courses. So, ತುಂಬ ಡ್ರಾಯಿಂಗ್ಸ್ ಬರ್ತಿದ್ದಾವೆ ಅಲ್ಲಿ. This is amazing. No matter what else, always. ಹೀಗಾದಿಲ್ಲ. All you need is love. ಆ್ಯಕ್ಚುಲಿ ಇಲ್ಲಿ ಕ್ಲಾಸಸ್ ಎಲ್ಲ ತೊಗೊತಿದ್ರಂತೆ. ನಾನು ಅನ್ಕೊಂಡು ಜೈ ಗುರುದೇವ್. ಅದು ಬಿಟ್ಟರೆ ಈ ಕಡೆ ಫುಲ್ ಖಾಲಿ ಇದೆ. ಪಂಚಕೋಟಿ ಅಂತ ಐತೆ. ಹಿಂದೆ ಬಂದ್ಬಿಟ್ಟು ಜೈ ಗುರುದೇವ್ ಅಂತ ಹಾಕ್ಬಿಟ್ಟೆ ಮಾಡೋದೆ. ಆಮೇಲೆ ಬಿಲ್ಡಿಂಗ್ಸ್ ಈಸ್ ಅನ್ಸೇಫ್, ಎಂಟ್ರಿ ಪ್ರೊಹಿಬಿಟೆಡ್ ಅಂತ ಹಾಕೋದೆ, ಹೋಗ್ಬೋದಂತೆ ಒಳಗಡೆ.
ಸೊ ಗೆಸ್ಟ್ಗಳು ಯಾವ್ದು ಬರ್ತಿದ್ದೋ ಅವರೆಲ್ಲ ಇಲ್ಲಿದ್ದಂತೆಪ್ಪ ಆ್ಯಸ್ ಎ ಹೋಟ್ಲ್. ಆ ಕಡೆ ಹೋಗೋಣ, ಆ ಕಡೆ ಇನ್ನು ಆಮೇಲೆ ಚೆನ್ನಾಗಿದೆ. ಇಲ್ಲಿನ ಏನೇನೈತೆ ಅಂತ ನೋಡ್ಕೊಬೋಣ. ಅಯ್ಯೋ, ಇದು ಯಾವುದೋ ಹಳೇ ಕಾಲದ ಡೆಮಾಲಿಷ್ ಆಗಿ ಕೋಟೆ ನೋಡ್ತೀವಲ್ಲ ಅದೇ ಥರ ಇದು 1950-60s ಡೆಮಾಲಿಷನ್ ಆಗಿರೋದು ಇದೆಲ್ಲ. ಹಾಂ, ಇನ್ನೂ ಮೇಂಟೈನ್ ಮಾಡ್ತಿದ್ದೆ, ಹಿಂಗೆ ಚೆನ್ನಾಗಿರ್ತದಿಲ್ವಾ? ನೋಡಪ್ಪ, ಒಳಗಡೆ ಹೋಗ್ಬಾರ್ದು ಅಂತ ಹಾಕೋದೆ, ಮುಂದೆ ಹೋಗಿ ನೋಡ್ಕೊಬೋದಲ್ಲ. ಓಹ್, ಅದೇನೋ ಮಸ್ತಾಗಿ ಬಿಲ್ಡಿಂಗೆಲ್ಲ ಕಟ್ಟೋದಾರೆ ಅಲ್ಲಿ. ಹೋಗ್ಬಿಡ್ತು, ಅಲ್ಲಿ ಎಂಡಾಗುತ್ತೆ. ಇದು ಚಾಕುದಿಶಿ ಕುಟೆಯ, ಏನೋ ತಪ್ಪಾಗೋದಿದೆ, ಬೇಜಾರು ಮಾಡ್ಕೋಬೇಡಿ. 84 ಮೆಡಿಟೇಷನ್ ಚೇಂಬರ್ಸ್ ಬಿಲ್ಡ್ ಫಾರ್ ಲೋಕಲ್ ರಿವರ್ ವಾಕ್. ಈಚ್ ಚೇಂಬರ್ ರೆಪ್ರೆಸೆಂಟ್ ಎ ಡಿಫ್ರೆಂಟ್ ಕ್ಲಾಸಿಕ್ ಯೋಗ ಆಸನ್. So together they represent all range of human life. ಸೊ ಅದನ್ಸುತ್ತೆ ಇದು. ಬಿಲ್ಡಿಂಗ್ ನೋಡಿ ಹೆಂಗೈತೆ, ಸೀರಿಯಸ್ ಆಗಿ. ಎಷ್ಟು 84, ಸೀರಿಯಸ್ಲಿ. ಏನೇನೋ ಮಾಡೋದು ಗೊತ್ತಿದೆ ಇವಾಗ. ಅದು ಹೇಳಿಲ್ವಾ ರಿಷಿ ಅವಾಗ ಫುಲ್ಲು ಆ್ಯಕ್ಚುಲಿ ವೈಟ್ ಹೌಸ್ ಮುಂದೆ ಎಲ್ಲ, ವೈಟ್ ಹೌಸು ಮುಂದೆ ಎಲ್ಲ ಮೆಡಿಟೇಷನ್ ಎಲ್ಲ ಮಾಡಿಸಿ ಎಷ್ಟೋ ಏನೇನೋ ಮಾಡಿದ್ದಾರೆ ಗೊತ್ತಿರೋದು. ಇಲ್ಲ ಇದನ್ಸುತ್ತೆ 84 ಕೇವ್ಸ್. ಹೋಗೋಕ್ಕಾಗತ್ತಾ? ಏನಿಲ್ಲ, ಅನ್ನೊಂದು ಇದೆಯಂತನಾ? ಭಯ ಆಗ್ತಾಯಿತ್ತು ಹೋಗೋದು. ಸೀರಿಯಸ್ಲಿ ಎಷ್ಟು ನೋಡಿ ಹೆಂಗೈತೆ. ಬೇಡ ಹೋಗೋದು, ಲೆಟ್ ಇಟ್ ಬಿ. ಏನದು ಆ ಕಡೆ ಇದ್ದಿದ್ದು ನೋಡು ಹೆಂಗೈತೆ. ಆವಾಗಲೇ ಅದು ನೋಡಿದ್ನಲ್ಲ, ಸ್ಟ್ರೈಟ್ ಆಗಿತ್ತಲ್ಲ. ಏನಿಲ್ಲ ಅದು ಕೆಳಗಡೆ. ಸೊ ನೋಡ್ದಪ್ಪ, ಬ್ಯಾಕ್ ಹಿಂದ್ಗಡೆ ಬಂದಿದ್ದೀನಿ. ಮಸ್ತಾಗಿ ಕಟ್ಟಿದ್ದಾರೆ. ಈಗ ಒಳಗಡೆ ಹೋಗೋಕೆ ಒಂದೇ ಭಯ ಆಗ್ತದೆ ಅಷ್ಟೇ, ಇನ್ನೇನಿಲ್ಲ. 1 2 3 4 ಫ್ಲೋರ್ಸ್ ಇದೆ. ಅದ್ರ ಮೇಲೆ ಇಂಥದ ಕೊಟ್ಟು ಹೋದೆ. ಎಲ್ಲಿ ಬಂದಿದ್ದೀವಿ ಅಂದರೆ ಮಹಾರಿಷಿ ಅವರು ಇಲ್ಲೇ ಇದ್ದಿದ್ದಂತೆಪ್ಪ. ರೆಸಿಡೆನ್ಸ್ 1960. This built well now. Located specifically because from here they could see soothing sound of the Ganga throughout the day. Oh, okay. ಗಂಗಾ ನದಿ ಯಾವುದನ್ನ ನೋಡ್ತಾ ಇರ್ಬೋದಂತೆ. ಸೊ ಅದಕ್ಕೆ ಅವ್ರು ಇಲ್ಲಿದ್ದಂತೆ. ಇಲ್ಲಿ ಫುಲ್ಲು ಬಿಲ್ಡಿಂಗ್ ಫುಲ್ಲು ಪೇಂಟಿಂಗ್ಸ್ ಇರುತ್ತೆ. ಪೇಂಟಿಂಗ್ಸ್ ಇಲ್ಲ ಅಂತ ಕಾಣಿಸ್ತಾ ಇಲ್ಲ ನನಗೆ. ಮ್ಯಾಟ್ಗ ಕಾಲು ನೀರಿಗೆ ಅಂತ ಗೊತ್ತಿಲ್ಲ. ಹೋಗ್ಬೇಕಂತಿದ? ನಾನು ಹೋಗಲ್ಲ. ಇದು ಮುಂದೆನೂ ಹೋಗಲ್ಲ ನಾನು ಅಷ್ಟೇ.
ಕೆಳಗಿಂದ ಬಂದು ಹಿಂಗೆಲ್ಲ ನೋಡಿಕೊಂಡು ಹಂಗೆ ಇಳಿಬೇಕಂತೆ. ಹಿಂಗೆ ಹೋಗೋದು ಬೇಡವಂತೆ, ಹಿಂಗೆ ಹಿಡಿದು ಹಿಂಗೆ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೋದು. ಒಳಗಡೆ ಏನಿದೆ ಅಂತ ತೋರಿಸ್ತೀನಿ. ಓಕೆ, ಅದು ಮೇಲೆ ಹೋದ್ರೆ ಹಂಗೆ ಮೇಲೆ ಬರ್ತೀವಿ. ಎಲ್ಲದರಲ್ಲೂ ರ್ಯಾಕ್ಸು, ಮೆಟ್ಲು, ಬಾಕ್ಲು. ಓಹೋ, ಇದು ದೊಡ್ಡದು ಇಲ್ಲೊಂದಿದೆ. ಇದಾದ್ಮೇಲೆ ಅಲ್ಲಿ ಹೋಗ್ಬೇಕು ಬೇರೆ. ನೋಡಿ ಹೋಗ್ತೀವಾ? ಈ ವಾಶ್ರೂಮ ಇಲ್ಲ ಏನಂತ ಗೊತ್ತಿಲ್ಲ, ಸ್ನಾನ ಮಾಡೋದು ಅನಿಸುತ್ತೆ. ಮಾಡಿದ ತಕ್ಷಣ ತಿರ್ಗಿ ಹಂಗೆ ಹೋಗಿ ಮೆಟ್ಲತ್ತಿ ಒಳಗಡೆ ಹೋಗ್ಬೇಕು. ಇದು ಒನ್ ನಾಟ್ ನೈನ್ ಅಂತ ಹಾಕೋದು. ನೀನು ಅರ್ಥನೇ ಆಗ್ತಿಲ್ಲ. ಕಮಾನ್ ಜಂಪ್. ಯಪ್ಪ, ಮಂಡಿ ನೋವು ಇನ್ನೂ ನೋತೈತೆ ಆಗೋದು. 63 ಓಕೆ. 109, 93, 62, 67. ಎಲೆಕ್ಟ್ರಿಸಿಟಿ ಎಲ್ಲ ಇದೆ. ಆ ವಾಶ್ರೂಮ್ ಅದು ಹೊಡೆದೋಗೈತೆ. ಸರಿ, ಈಗ ಸುಮ್ಮನೆ ತೋರಿಸ್ತಿದ್ದೀನಿ ನಾನು. ಮುಂದೆ ಹೋಗಿ ನೋಡ್ತೀನಿ. ಸೊ ಆಶ್ರಮದಿಂದ ಆಚೆ ಕಡೆ ಬಂದೆ. ಆಚೆ ಕಡೆ ಬಂದ್ಬಿಟ್ಟು ಇವಾಗ ವಾಪಸ್ ಹೋಗ್ತಿದ್ದೀನಿ. ದ ಸೀನ್ ಇಸ್ ಸಿಂಪಲ್. 200 ರುಪೀಸ್ಗೆ ಬರ್ತಿಲ್ಲ. ಯಾಕೆ 200 ಕೊಟ್ಟೆ ಅಂದರೆ ಇದು ಅದು ಬಂದ್ಬಿಟ್ಟು ಫಾರೆಸ್ಟ್ ಏರಿಯಾದಲ್ಲಿ ಬರ್ತಿದೆ ಅಂತೆ. ಫಸ್ಟ್ ಫಾರೆಸ್ಟ್ ಏರಿಯಾದಲ್ಲಿ ಇರಲಿಲ್ವಂತೆ, ಇದೆಲ್ಲ ಇವಾಗ ಪಬ್ಲಿಕ್ ಅಂದರೆ ಅದು ಮಾತ್ರ ಫಾರೆಸ್ಟ್ ಏರಿಯಾ ಅಂತೆ. ಸೊ ಅದಕ್ಕೆ ಫಾರೆಸ್ಟ್ ಏರಿಯಾ ಅಂತೆ. ಸೊ ಇವಾಗ ಏನು ಬರ್ತಿತ್ತಂದರೆ ಏನು ಆ್ಯಕ್ಚುಲಿ ಸೀನ್ ಅಂದರೆ, ಸೊ ಅವರು 19s ಏನೋ ಹುಟ್ಬಿಟ್ಟು ಆಶ್ರಮ ನಡೆಸ್ತಿದ್ರು. ಯಾರು? ಮಹದೇಶ್ ಜಿ ಅವ್ರು ನಡೆಸ್ತಿರೋವಾಗ ಆಶ್ರಮನ. ಸೊ ಅದು ಆಶ್ರಮ ನಡೆಸುವಾಗ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಬೀಟಲ್ಸ್ ಅವ್ರು ಇಲ್ಲಿ ಬಂದಾಗ ಮೆಡಿಟೇಷನ್ ಮಾಡಿಬಿಟ್ಟು ಟ್ರಾನ್ಸ್ಜೆಂಡ್ ಮೆಡಿಟೇಷನ್ ಹೇಳ್ಕೊಟ್ಟು, ಆಮೇಲೆ ಡ್ರಗ್ಸ್ ಕೊಟ್ಟು, ಅದೇ ಲೈಕ್ ಎಲ್ಲ ಡ್ರಗ್ಸ್ ಕೊಟ್ಟು, ಆಮೇಲೆ 48 ಸಾಂಗ್ಸ್ನ ಕಂಪೋಸ್ ಮಾಡಿಸಿ, ಆಮೇಲೆ ಆ ದೇಶಕ್ಕೆ ಹೋದ್ಮೇಲೆ ಫುಲ್ ಹಿಟ್ ಆಯಿತು. ಸೊ ಬೀಟಲ್ಸ್ ಆಶ್ರಮ ಅಂತ ಮೈನ್ ಅದಕ್ಕೆ ಕರೆಯೋದು. ಸೊ ಬೀಟಲ್ಸ್ ಆಶ್ರಮ ಬಂದ್ಬಿಟ್ಟು ಅವ್ರು ಬಂದು ಇಲ್ಲಿಂದನೇ ಫೇಮಸ್ ಆಗಿದ್ದು. ವೈಟ್ ಲೇಬಲ್ ಬಂದು ಅವರೇ ಮಾಡಿದ್ದು. ಫಸ್ಟೆಲ್ಲ ಫುಲ್ಲು ತುಂಬ ಬ್ಲ್ಯಾಕ್ ಲೇಬಲ್ ಓಡ್ತಿತ್ತು. ಬ್ಲ್ಯಾಕ್ ಲೇಬಲ್ ಅಂದರೆ ಲೈಕ್ ಎಲ್ಲ ಹಳೆ ಬ್ಲ್ಯಾಕ್ ಪೀಪಲ್ಸ್ ಆಡೋ ಹಾಡುಗಳು. ಇವಾಗ ವೈಟ್ ಪೀಪಲ್ಸ್ ಆಡೋದು ಯೂಸಿಂದನೇ ಇಟ್ಟಾಯಿತು. ಸೊ ಅಷ್ಟೇ, ಅದೇನೂ ಇಲ್ಲ. ಫುಲ್ಲು ಅದು 84 ಅಂತ ಹೇಳಿದ್ರು ಡೂಮ್ಸು. ಅದು 84ಇಂದ ಇನ್ನೂ ಜಾಸ್ತಿನೇ ಐತೆ. ಅದೆಷ್ಟು ಜಾಸ್ತಿ ಐತೆ ಏನಂತ 109ವರೆಗೂ ನೋಡಿದೆ ನಾನು ಆ್ಯಕ್ಚುಲಿ ಹೇಳೋಕೆ ಹೋದರೆ. ಅಲ್ಲಿ 109ವರೆಗೂ 109, 110ವರೆಗೂ ಏನೋ ಐತೆ. ಎಕ್ಸಾಕ್ಟಾಗಿ ಎಷ್ಟಿದೆ ಅಂತ ಗೊತ್ತಿಲ್ಲ. ಅದೇ 200ಗೆ ಲೈಕ್ ಇಟ್ಸ್ ಆಲ್ಮೋಸ್ಟ್ ಲೈಕ್ ತುಂಬ ವೇಸ್ಟ್ ಅನಿಸುತ್ತು. ಅದಕ್ಕೆ ವಾಪಸ್ ಹೋಗ್ತಿದ್ದೀನಿ. ಫುಲ್ಲು ಬಿಸಿಲು, 1 ಗಂಟೆ 1:15 ಆಗ್ತಿದೆ. ಮನೆಗೆ ರೂಮ್ಗೆ ಹೋಗ್ಬಿಟ್ಟು ಮಲ್ಕೊಂಡು ಆಮೇಲೆ ಸಾಯಂಕಾಲ ಎದ್ದು ಹರಿದ್ವಾರ್ಗೆ ಹೋಗೋ ಪ್ಲ್ಯಾನು. ಸರಿ, ಆಮೇಲೆ ಇಲ್ಲಿ ಬರೋವಾಗ ಸೌತೆಕಾಯಿನೂ ಒಂದು ಲೀಚಿ ಒಂದು 10 ತಿಂದೆ. ಹೊಟ್ಟೆ ಸ್ವಲ್ಪ ತುಂಬ್ದಂಗೆ ಐತೆ, ಸಮಾಧಾನ ಆಗ್ತಿದೆ. ಸೊ ರೂಮ್ಗೆ ಹೋಗ್ತಿದ್ದೀನಿ, ಮತ್ತೆ ಸಿಗೋಣ, ಬಾಯ್. ಅದೇ ನೋಡಿ ನಗ್ತಿದ್ದೆ. ಸೊ ಅದಕ್ಕೆ ಇವತ್ತು ರೆಕಾರ್ಡ್ ಮಾಡಿಬಿಟ್ಟೆ. ಇನ್ನೊಂದ್ಸತಿ ಇವಾಗ ಬರಲ್ಲ ನಾನು. ಅದಕ್ಕೆ ನೋಡ್ದೆ ಹೆಂಗಿತ್ತು ಪೇಂಟಿಂಗು, ಮಸ್ತಾಗಿರಲಿಲ್ಲ ಇದೆ ಅಂತ ಹೇಳ್ತಿದ್ನಲ್ಲ. ದೇವಸ್ಥಾನ ಬಂದ್ಬಿಟ್ಟಿದೆ. ಈ ದೇವಸ್ಥಾನನೇ. ಅಲ್ಲ ಟಾಪ್ ಫ್ಲೋರ್ಗೆ ಹೋಗಿದ್ದೆ. ದೂರದಿಂದ ನೋಡೋಕ್ಕೆ ವ್ಯೂ ಹಿಂಗೆ ಕಾಣಿಸುತ್ತೆ. ಎಷ್ಟೋ ದೂರದಲ್ಲಿಂದ ನಿಂತ್ಕೊಂಡಿದ್ದೀನಿ. ಅಲ್ಲೇ ಮೇಲೋಗಿ ನಿಂತ್ಕೊಂಡಿದ್ದೆ. ಸೊ ಈಗ ಇಲ್ಲಿದ್ದೀನಿ ನಾನು. ಇಲ್ಲ ಗ್ರಾಫ್ಟಿಂಗ್ ಮಾಡ್ತಿದ್ದಾರೆ. ಇಲ್ಲೊಂದಿದೆ, ಅಲ್ಲಿಗೆ ನಾನು ಹೋಗಿದ್ದೆ. ವಾಪಸ್ ಹೋಗ್ತಾಯಿದ್ದೆ.
ಏನೇನೋ ಸೀನ್ ಆಗೋಯ್ತು. ಫಸ್ಟ್ ಏನಂದರೆ ಒಬ್ಬನಿಗೆ ಫೋನ್ ಹಿಡ್ಕೊಂಡ್ರೆ ಅವ್ನು ನೋಡಿದ್ರೆ ಫೋನ್ ಎತ್ಕೊಂಡು ಓಡೋಗ್ಬಿಟ್ಟಿದ್ದ. ಅದಕ್ಕೊಂದು ಹಾಫ್ ಆನ್ ಅವರ್ ಆಗೋದು. ಆಮೇಲೆ ಡ್ರಾಪ್ ಮಾಡೋಕ್ಕೆ ಒಬ್ಬ ಗಾಡಿ ಎತ್ಕೊಂಡು ಆಮೇಲೆ ಅವನ್ನ ಪೊಲೀಸ್ ಹಿಡೋದು. ಆಮೇಲೆ ಪೊಲೀಸ್ ಅವ್ನು ಹಿಡಿದ್ಮೇಲೆ ಅವ್ನು ಫೈನ್ ಕಟ್ಟಿದ. ಅದಾದಮೇಲೆ ಪೊಲೀಸವ್ರು ಹಿಡ್ಕೊಂಡು ಆ್ಯಕ್ಚುಲ್ ಪೊಲೀಸ್ ಹಿಡ್ಕೊಂಡ್ರು. ಅವರು ಎಲ್ಲ ಬ್ಯಾಗೆಲ್ಲ ಚೆಕ್ ಮಾಡೋದು ಏನಾದ್ರು ಇದೆಯಾ ಒಳಗಡೆ ಅಂತ, ಅದಕ್ಕೊಂದು ನಾವು. ಆಮೇಲೆ 2 ಕಿಲೋಮೀಟ್ರ್ ವಾಕಿಂಗು. ಇವಾಗ ಬಸ್ ಸ್ಟಾಪ್ ಹತ್ರ ಹೋಗ್ತಿದ್ದೀನಿ. ಎಲ್ಲ ಸಂದಿಬಂದಿಯಲ್ಲಿ ಮೈನ್ ರೋಡಲ್ಲಿ ತುಂಬ ಟ್ರಾಫಿಕ್ ಅಂತ. ಸೊ ಹೋಗ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ. ಇವಾಗ ಹರಿದ್ವಾರ್ಗೆ ಈಗ ಬ್ಯಾಗ್ ಇಲ್ಲಿ ಮುಂದೆ ಇಟ್ಬಿಟ್ಟು ಇಲ್ಲೇ ಕೂತ್ಕೊಂಡಿದ್ದೀನಿ. ಸೊ ಚಾರ್ಜ್ ಇಲ್ಲ ಫೋನಲ್ಲಿ. ನೋಡೋಣ ಎಷ್ಟೊತ್ತಿಗೆ ಹೋಗಿ ತಲುಪ್ತೀವಿ ಅಂತ. ಇವಾಗ 7 ಗಂಟೆ ಆಗ್ತಿದೆ, 8 ಗಂಟೆಗೆ ಹೋಗಿ ತಲುಪ್ತೀವಿ. ಆಮೇಲೆ ಡಾಮಿನೇಟ್ರಿ ಹುಡುಕಬೇಕು, ಸಿಕ್ಬಿಟ್ರೆ ದೇವರು. ನೋಡೋಣ.